1 ಮತ್ತು 2 ವಚನಗಳು. ಆದ್ದರಿಂದ ನೀವು ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ದೇವರನ್ನು ಅನುಸರಿಸುವರಾಗಿರ್ರಿ. ಕ್ರಿಸ್ತನು ನಮ್ಮನ್ನು ಪ್ರೀತಿಸಿ ನಮಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ ಎಂಬುದಾಗಿ. ಇಲ್ಲಿ ಈ ಒಂದು ವಚನ ಬಂದಾಗ ನಾವು ಸ್ವಲ್ಪ ಬೇರೆ ವಿಷಯಗಳನ್ನು ಸಹ ನಾವಿಂದು ನೋಡಲಿಕ್ಕಿದ್ದೇವೆ. ಅಂದರೆ ಬೇರೆ ವಾಕ್ಯಗಳಲ್ಲಿ ಹೇಳಿರುವ ಹಾಗೆ ಈ ಒಂದು ಅಧ್ಯಾಯದಲ್ಲಿ ಮುಖ್ಯವಾಗಿ ಅಲ್ಲಲ್ಲಿ ದೇವರ ಪ್ರೀತಿಯ ಕುರಿತು ಬರೆದಿರುವಂಥದ್ದು ನೋಡ್ತೇವೆ. ದೇವರ ಪ್ರೀತಿಯನ್ನು ಅರಿತಿರುವಂಥದ್ದು ಮತ್ತು ದೇವರ ಪ್ರೀತಿಯಲ್ಲಿಯೇ ನಾವು ನಡೆದುಕೊಳ್ಳೋದ್ರ ಬಗ್ಗೆ ಹೇಳಿರುವಂಥದ್ದು ನೋಡ್ತೇವೆ. 3ನೇ ಅಧ್ಯಾಯ 14ರಿಂದ 19 ವಚನ ಕೂಡ ನೋಡ್ತೇವೆ. ಎಫೆಸರ್ 3ನೇ ಅಧ್ಯಾಯ 14ರಿಂದ 19. ಈ ಕಾರಣದಿಂದ ನಾನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯ ಮುಂದೆ ನನ್ನ ಮೊಣಕಾಲೂರಿ ಯಾವ ತಂದೆಯ ಹೆಸರನ್ನು ಸ್ವರ್ಗ ಭೂಲೋಕಗಳಿರುವ ಕುಟುಂಬವೆಲ್ಲ ತೆಗೆದುಕೊಳ್ಳುತ್ತದೋ ಆ ತಂದೆಯು ನಿಮಗೆ ತನ್ನ ಮಹಿಮೆಯ ಐಶ್ವರ್ಯಕ್ಕನುಸಾರವಾಗಿ ಆತನ ಆತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲವನ್ನು ಅನುಗ್ರಹಿಸುವ ಹಾಗೆಯೂ ಕ್ರಿಸ್ತನು ನಿಮ್ಮ ಹೃದಯಗಳಲ್ಲಿ ನಂಬಿಕೆ ಮೂಲಕ ವಾಸಿಸುವಂತೆಯೂ ನೀವು ಪ್ರೀತಿಯಲ್ಲಿ ಬೇರೂರಿ ನೆಲೆಗೊಂಡು ನಿಂತು ಪರಿಶುದ್ಧರೆಲ್ಲರೊಂದಿಗೆ ಅದರ ಅಗಲ, ಉದ್ದ, ಆಳ ಮತ್ತು ಎತ್ತರವನ್ನು ಗ್ರಹಿಸುವಂತೆಯೂ ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳ್ಕೊಂಡು ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆಯೂ ನಿಮಗೆ ದಯಪಾಲಿಸಲೆಂದು ಆತನನ್ನು ಬೇಡಿಕೊಳ್ಳುತ್ತೇನೆ ಎಂಬಾಗಿ. ಇಲ್ಲಿ ಪೌಲನ ಪ್ರಾರ್ಥನೆ ಆಗಿರುವಂಥದ್ದು. ಆ ಪ್ರಾರ್ಥನೆ ವಿಶೇಷವಾಗಿ ಇಲ್ಲ ಅನೇಕ ವಿಷಯಗಳುಂಟು. ಆದರೆ ದೇವರ ಪ್ರೀತಿ, ಕ್ರಿಸ್ತನ ಪ್ರೀತಿ, ಅದನ್ನು ನಾವು ಅರಿತುಕೊಂಡಾಗ ಅದಕ್ಕೆ ಆತನು ಏನಂತಾರೆ, ನಮಗಿರುವಂಥ ಅಳತೆಗಳಿಗಿಂತ ಹೆಚ್ಚಾಗಿ ಆತನು ಹೇಳ್ತಾನೆ. ಏನಂದರೆ ಪರಿಶುದ್ಧರೊಂದಿಗೆ ಅದರ ಅಗಲ, ಉದ್ದ, ಆಳ ಮತ್ತು ಎತ್ತರವನ್ನು ಗ್ರಹಿಸುವಂತೆವು. ಇಲ್ಲ ನೋಡುವಾಗ ಕೇವಲ 3 ಅಳತೆಯಿಂದ ನಾವು ಅಳತೆ ಮಾಡುವಂಥವರಾಗಿದ್ದೇವೆ. ಅದರಲ್ಲಿ 4 ಅಳತೆ ನಮಗೆ ನಮ್ಮ ಒಂದು ಮಾಡುವಂಥ ಕಾರ್ಯಕ್ಕಿಂತ ಹೆಚ್ಚಾಗಿರುವಂಥದ್ದು, ಅಥವಾ ಅದು ನೋಡ್ತೇವೆ 4 ಡೈಮೆನ್ಷನ್ ಅಂತ ಹೇಳ್ತಾರೆ. ಹಾಗೆ ಬೇರೆ ಅನೇಕ ವಿಷಯಗಳು ಉಂಟು. ಅದು ಅಷ್ಟರ ಮಟ್ಟಿಗೆ ನಮಗೆ ಅಷ್ಟು ತಿಳುವಳಿಕೆ ಇಲ್ಲ. ಆದರೆ ನೋಡ್ತೇವೆ ಹಾಗೆ ಕ್ರಿಸ್ತನ ಪ್ರೀತಿಯ ಬಗ್ಗೆ ಹೇಳ್ತಿರುವಂಥದ್ದು. ಅದಕ್ಕೆ ಇಲ್ಲಿನ 5ನೇ ಅಧ್ಯಾಯ 2ನೇ ವಚನ ಬರುವಾಗಲೂ ಕೂಡ ಕ್ರಿಸ್ತನ ನಮ್ಮನ್ನು ಪ್ರೀತಿಸಿ ನಮಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳ್ರಿ. ಸೊ ಕ್ರಿಸ್ತನು ನಮ್ಮನ್ನು ಪ್ರೀತಿಸಿದಂತೆ ಇಲ್ಲಿ 5ನೇ ವಚನದಾಗ ಹೇಳಿದ ತಕ್ಷಣ ಅಲ್ಲಿ ಎಲ್ಲರೂ ಹೇಳುವಂತ ನೋಡ್ತೇವೆ. ಅದು ಒಂದು ಸ್ಯಾಕ್ರಿಫಿಷಿಯಲ್ ಲವ್ ಅಥವಾ ತ್ಯಾಗ ಮಾಡುವಂಥ ಪ್ರೀತಿ ಎಂಬುದಾಗಿ. ಆದರೆ ಅದಕ್ಕಿಂತ ಹೆಚ್ಚಾಗಿ ಇರುವಂಥದ್ದು ನಾವು ನೋಡ್ತೇವೆ. ಅಂದರೆ ಅಷ್ಟಕ್ಕೆ ಅದರ ಅರ್ಥ ಹಾಗೆ ಅಲ್ಲಿ ಕಂಡರೂ ಕೂಡ ನಾವು ನೋಡುವಂಥದ್ದು ಏನಾಗಿದೆ ಅಂದರೆ ಇಲ್ಲಿ ದೇವರ ಪ್ರೀತಿ ಏನು, ಇಲ್ಲಿ ಇಷ್ಟೊಂದು ವಾಕ್ಯಗಳಲ್ಲೆಲ್ಲ ಕಡೆ ಹೇಳ್ಕೊಂಡು ಹೋಗುವಾಗ ದೇವರ ಪ್ರೀತಿ ಬಗ್ಗೆ ಹೇಳುವಂಥದ್ದು. ದೇವರ ಪ್ರೀತಿಯನ್ನು ಅರಿತಾಗಲೇ ನಾವು ನಮ್ಮಲ್ಲಿ ಒಬ್ಬರಿಗೊಬ್ಬರು ಪ್ರೀತಿಯಲ್ಲಿ ನಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಪ್ರೀತಿಯಲ್ಲಿ ನಡೆದುಕೊಳ್ತೀವಿ. ದೇವರ ಪ್ರೀತಿ ಏನು, ಅದಕ್ಕೆ ಇವತ್ತು ನಾವು ಸ್ವಲ್ಪ ಹೊತ್ತು ಅದರ ಬಗ್ಗೆ ನಾವು ನೋಡ್ಲಿಕ್ಕಿದ್ದೇವೆ. ಮೊದಲಾಗಿ ನಾವು ನೋಡೋ ಪ್ರಕಾರ ದೇವರ ಪ್ರೀತಿ ಅಂತೇಳಿ ನೋಡುವಾಗ ದೇವರ ಪ್ರೀತಿಯಲ್ಲಿ ದೇವರು ತನ್ನನ್ನು ತಾನೇ ಪ್ರೀತಿಸಿಕೊಂಡಿರುವಂಥದ್ದು ಮೊದಲನೇ ಭಾಗವಾಗಿ ನಾವು ನೋಡ್ತೇವೆ. ದೇವರು ತನ್ನನ್ನು ತಾನೇ ಪ್ರೀತಿ ಮಾಡಿಕೊಂಡಿರುವಂಥದ್ದು ಅಂದರೆ ಅದು ಯಾಕೆಂದರೆ 1 ಯೋಹಾನ 4:7-8 ನೋಡ್ತೇವೆ. 1 ಯೋಹಾನ 4:7 ಮತ್ತು 8 ಎಲ್ಲರಿಗೂ ಗೊತ್ತಿರುವಂಥ ವಚನ. 1 ಯೋಹಾನ 4:7-8. ಪ್ರಿಯರೇ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ, ಯಾಕಂದರೆ ಪ್ರೀತಿಯು ದೇವರಿಂದ ಆಗಿದೆ ಮತ್ತು ಪ್ರೀತಿ ಮಾಡೋ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು, ದೇವರನ್ನು ಬಲ್ಲವನೂ ಆಗಿದ್ದಾನೆ. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ, ಯಾಕಂದರೆ ದೇವರು ಪ್ರೀತಿಯಾಗಿದ್ದಾನೆ ಅಂತ. ಸೊ ದೇವರು ಪ್ರೀತಿಯಾಗಿದ್ದಾನೆ ಅಂತ ಹೇಳಿ ನೋಡುವಾಗ ಪ್ರೀತಿಯಾಗಿದ್ದಾನೆ ಅನ್ನುವಂಥದ್ದು ಆತನ ಒಂದು ಗುಣಲಕ್ಷಣವಾಗಿದೆ. ಅದು ಇತರರಿಗೆ ಪ್ರೀತಿ ಮಾಡೋದಕ್ಕಿಂತ ಮೊದಲು ತನ್ನಷ್ಟಕ್ಕೆ ತಾನೇ ಪ್ರೀತಿ ಮಾಡೋದು.
ಅಂದ್ರೆ ಇಲ್ಲಿ ತನ್ನಷ್ಟಕ್ಕೆ ತಾನೇ ಅಂತ ನೋಡುವಾಗ ನಾವು ನೋಡ್ತೇವೆ, ದೇವರು ನಾವು ನೋಡುವ ಹಾಗೆ ಬೈಬಲ್ ಹೇಳೋ ಪ್ರಕಾರ ನಾವು ನಂಬಿರುವ ಹಾಗೆ ದೇವರು ತ್ರೈಕ ದೇವರು. ತ್ರೈಕ ದೇವರು ಮೂವರು ವ್ಯಕ್ತಿಗಳು, ತಂದೆ, ಕುಮಾರ ಮತ್ತು ಪರಿಶುದ್ಧಾತ್ಮ. ಮೂವರು ಒಬ್ಬರನ್ನೊಬ್ಬರು ಏನಂತಾರೆ ಪ್ರೀತಿಸುವಂಥವರಾಗಿದ್ದಾರೆ. ಅದಕ್ಕೋಸ್ಕರವೇ ದೇವರು ಪ್ರೀತಿಯಾಗಿದ್ದಾನೆ. ಈ ಒಂದು ವಿಚಾರ ನಾವು ನೋಡುವಾಗ ಕೆಲವು ಸಂಗತಿಗಳು ನಾವು ನೋಡ್ತೇವೆ. ಏನಂದ್ರೆ ಇಲ್ಲಿ ಮೊದಲನೇದಾಗಿ ನಾವು ತಿಳ್ಕೊಬೇಕಂದ್ರೆ, ದೇವರು ಏನೊಂದನ್ನು ಸೃಷ್ಟಿಸಿ ಆ ಸೃಷ್ಟಿಗೆ ಪ್ರೀತಿ ಮಾಡೋದಕ್ಕಿಂತ ಮುಂಚೆಯೇ ದೇವರು ಪ್ರೀತಿಯಾಗಿದ್ದಾನೆ. ಸೊ ದೇವ್ರ ಪ್ರೀತಿಯಾಗಿರೋದ್ರಿಂದ ಆತನು ತನ್ನಲ್ಲಿ ಅದನ್ನು ಪ್ರಚುರಪಡಿಸಿದ್ದಾನೆ. ಇವತ್ತು ನಾವು ನೋಡುವಾಗ ದೇವರ ಪ್ರೀತಿ ಅಂದ ತಕ್ಷಣ ನಾವು ಅನೇಕ ರೀತಿಯಲ್ಲಿ ನಾವು ಯೋಚನೆ ಶುರು ಮಾಡ್ತೇವೆ. ದೇವರ ಪ್ರೀತಿ ಅಂದರೆ ಹೀಗಿರ್ಬೋದು, ಹಾಗಿರ್ಬೋದು, ಹೀಗೆ ಮಾಡಿರ್ಬೋದು ಅಂತೇಳಿ. ಮತ್ತು ಅಷ್ಟೇ ಅಲ್ಲ, ದೇವರ ಪ್ರೀತಿ ಅಂದ ತಕ್ಷಣ ನಮ್ಮನ್ನು ಸೃಷ್ಟಿ ಮಾಡಿದ ಮೇಲೆ ನಮ್ಮನ್ನು ಪ್ರೀತಿಸೋದಕ್ಕೋಸ್ಕರ ದೇವರು ಹೀಗೆ ಮಾಡ್ದ. ಯಾಕಂದ್ರೆ ವಾಕ್ಯಗಳು ಉಂಟು, ದೇವ್ರ ಲೋಕದ ಮೇಲೆ ಎಷ್ಟೋ ಪ್ರೀತಿ ನಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟು ಆತ ನಂಬುವನು ಒಬ್ಬನಾದ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆದವರಾಗಿದ್ದಾರೆ ಅಂತೇಳಿ. ಅಂದ್ರೆ ಇಲ್ಲಿ ದೇವರು ಪ್ರೀತಿ ಮಾಡೋದಾದ್ರೆ, ದೇವರು ಪ್ರೀತಿ ಮಾಡೋದಕ್ಕೆ ಒಂದು ಏನಂತಾರೆ ಆಬ್ಜೆಕ್ಟ್ ಬೇಕು, ಒಬ್ಬ ವ್ಯಕ್ತಿ ಬೇಕು, ಅಥವಾ ಆತನ ಸೃಷ್ಟಿ ಬೇಕು. ದೇವರು ಸೃಷ್ಟಿ ಮಾಡಿದ್ರಿಂದಲೇ ದೇವರು ತನ್ನ ಪ್ರೀತಿಯನ್ನು ಪ್ರಚುರಪಡಿಸಿದನು, ಅದನ್ನು ವ್ಯಕ್ತಪಡಿಸಿದ್ದಾನೆ ಅಂತ ಹೇಳಿ ನಾವು ಅನ್ಕೊಳ್ತೇವೆ. ಆದರೆ ದೇವರು ಸ್ವತಃ ತಾನೇ ಪ್ರೀತಿಯಾಗಿದ್ದಾನೆ. ಇವೆಲ್ಲವುಗಳಿಗಿಂತ ಮುಂಚಲೂ ಆತನು ಪ್ರೀತಿಸುವಾತನೇ ಆಗಿದ್ದಾನೆ. ಆ ಪ್ರೀತಿನೇ ನಾವು ಅರ್ಥ ಮಾಡ್ಕೊಳ್ಳೋದಲ್ಲೇ ನೆಕ್ಸ್ಟ್ ಸಾರಿ ನಾವು ಸೋತು ಹೋಗ್ತೇವೆ. ನಾವು ನೋಡ್ತೇವೆ ಮುಂದಿನ ಒಂದು ಭಾಗ ಬರ್ತೇವೆ, ದೇವರ ಏನಂತಾರೆ ಷರತ್ತು ರಹಿತ ಪ್ರೀತಿ, ಅನ್ಕಂಡೀಷನಲ್ ಲವ್ ಅಂತೇಳಿ. ನಾವು ನೋಡುವಾಗ ನಮಗೆ ದೇವರು ಪ್ರೀತಿಯಾಗಿದ್ದಾನೆ, ದೇವರು ತನ್ನಷ್ಟಕ್ಕೆ ತಾನೇ ಪ್ರೀತಿ ಮಾಡ್ತೇನೆ ಅಂತ ಅರಿತುಕೊಳ್ಳದಿರುವಾಗ ಆ ಪ್ರೀತಿ ನಮಗೆ ಸ್ವಲ್ಪ ಮಟ್ಟಿಗೆ ಅರ್ಥ ಆಗಲ್ಲ. ನೋಡ್ತೇವೆ, ನಾವು ಯಾರನ್ನು ಏನಂತಾರೆ ಎಲ್ಲರನ್ನೂ ನಾವು ಷರತ್ತು ರಹಿತವಾಗಿ ಪ್ರೀತಿ ಮಾಡಲ್ಲ. ಅದು ಕೆಲವರನ್ನು ಷರತ್ತು ರಹಿತವಾಗಿ ಪ್ರೀತಿ ಮಾಡ್ಬೋದು, ಅದು ಕೆಲವರನ್ನೇ ಮಾಡ್ಬೋದು, ಆದ್ರೆ ಎಲ್ಲರನ್ನೂ ಯಾವಾಗಲೂ ನಾವು ಮಾಡಲ್ಲ. ಮತ್ತು ಪ್ರೀತಿ ಆದ್ರೆ ಮಾಡ್ಬೇಕು. ಯಾಕಂದ್ರೆ ಅನೇಕ ಸಾರಿ ಏನಂತಾರೆ ಏನೋ ಅದರಲ್ಲಿ ಪ್ರತಿಫಲ ಕಾಣುವಾಗ ಅಥವಾ ಅದರಿಂದ ಏನಾದರೂ ತಿರುಗಿ ಪಡ್ಕೊಳ್ಳದಿರುವಾಗ ಪ್ರೀತಿ ಅನ್ನುವಂಥ ಸಂಗತಿ ನಾವು ಉಪಯೋಗಿಸ್ತೇವೆ. ಮತ್ತು ಲೌಕಿಕವಾಗಿ ಪ್ರೀತಿ ಅನ್ನುವಂಥದ್ದು ಅಂತ ಒಂದು ಏನಂತಾರೆ ಸಾಮಾನ್ಯವಾಗಿ ಅದರ ಅರ್ಥ ಕಳೆದುಕೊಂಡಿರುವಂತಹ ಸಂಗತಿ ಜನರಲ್ಲಿ ನಾವು ಕಾಣ್ತೇವೆ. ಎಲ್ಲದಕ್ಕೂ ಪ್ರೀತಿ ವ್ಯರ್ಥವಾಗಿರೋದಕ್ಕೂ ಪ್ರೀತಿ. ಆದರೆ ದೇವರ ಪ್ರೀತಿ ಹಾಗಲ್ಲ. ಮತ್ತು ನಾವು ನೋಡ್ತೇವೆ, ನಾವು ಹೇಗೆ ಪ್ರೀತಿ ಯಾಕೆ ನಾವು ಒಬ್ಬರನ್ನೊಬ್ಬರು ಯಾಕೆ ಪ್ರೀತಿ ಮಾಡಲ್ಲ, ಅಥವಾ ಪ್ರೀತಿ ಎಲ್ಲರನ್ನೂ ಅನ್ಕಂಡೀಷನಲಿ ಮಾಡಲ್ಲ ಅಂದ್ರೆ, ನಮಗೆ ನಮ್ಮದೇ ಆದಂಥ ಕೆಲವು ಷರತ್ತುಗಳು ಅಥವಾ ತಿಳುವಳಿಕೆ ಅಥವಾ ನಮ್ಮದೇ ಆದಂಥ ಕೆಲವು ವಿಚಾರಗಳು ಉಂಟು. ಹಾಗಿರುವಾಗ ದೇವರ ಪ್ರೀತಿ ಅಂತ ನಮ್ಗೆ ಅದೇ ನೆನಪು ಬರುತ್ತೆ, ದೇವರು ಹೀಗೆ ಮಾಡ್ಬೋದೇನೋ, ನಾನು ಒಬ್ಬರನ್ನು ಪ್ರೀತಿ ಮಾಡ್ತೇನೆ ಇರ್ತೇನೆ, ಇದ್ದಕ್ಕಿದ್ದ ಹಾಗೆ ನಾವು ನೋಡ್ತೇವೆ ಅವರನ್ನು ಅದು ಪ್ರೀತಿ ಹೋಗಿ ದ್ವೇಷಕ್ಕೆ ತಿರುಗುತ್ತೆ. ಇನ್ನು ದ್ವೇಷ ಮಾಡೋದು ಬೈಬಲಲ್ಲಿ ಅನೇಕ ಜನರು ದೇವರ ಸೇವಕರು ಮಾಡಿರುವಂಥದ್ದುಂಟು, ಅಥವಾ ಹಳೆ ಒಡಂಬಡಿಕೆಯಲ್ಲಿ, ಮತ್ತೆ ಅಷ್ಟೇ ಅಲ್ಲ ಅಥವಾ ದೇವರ ವಾಕ್ಯದಲ್ಲಿ ಬರೆದಿರುವಂಥದ್ದುಂಟು, ಮತ್ತು ಹೊರಗಿನ ಜನರು ಕೂಡ ಹಾಗೆ ಮಾಡುವಂಥದ್ದು ಉಂಟು. ಆದರೆ ನಾವು ಮಾಡುವಂಥ ರೀತಿಯಲ್ಲಿ ದೇವರಿಗೆ ಹೋಲಿಕೆ ಮಾಡಿ ಹಾಗೆ ಇರಬಹುದು ಅಂದ್ಕೊಳ್ತೇವೆ. ಆದರೆ ದೇವರು ಹಾಗಲ್ಲ. ಏನಂದ್ರೆ ಮತ್ತೆ ನಾವು ನೋಡುವಾಗ ದೇವರು ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ, ದೇವ್ರ ಪ್ರೀತಿಯಲ್ಲಿ ಇದ್ದೇವೆ ಅಂದ್ರೆ ನಮಗೆ ಅನುಭವ, ನಾವು ಅಂದ್ಕೊಳ್ಳೋದು ಏನಂದ್ರೆ ಎಲ್ಲವೂ ಸರಿ ಹೋಗ್ತಿರುವಾಗ, ಎಲ್ಲವೂ ಸರಿಯಾಗಿ ನಡೀತಿರುವಾಗ, ನಾವು ಅಂದ್ಕೊಂಡಂತೆ ಎಲ್ಲ ಕಾರ್ಯಗಳು ಆಗ್ತಿರುವಾಗ ನಮಗೆ ಒಂದು ಭಾವನೆ ಫೀಲಿಂಗ್ ಬರುತ್ತೆ ಅಂದ್ರೆ ದೇವರು ನಮ್ಮನ್ನು ಪ್ರೀತಿ ಮಾಡ್ತಿದ್ದಾನೆ, ಅದಕ್ಕೆ ಎಲ್ಲವೂ ಸರಿಯಾಗಿ ನಡೀತದೆ. ಏನು ಸ್ವಲ್ಪ ಹೆಚ್ಚು ಕಡಿಮೆ ಆದ ತಕ್ಷಣ ದೇವ್ರು ಪ್ರೀತಿ ಮಾಡ್ತಾರಲ್ಲ, ದೇವರಲ್ಲಿ ಪ್ರೀತಿ ಮಾಡ್ತಲ್ಲ, ಅದಕ್ಕೆ ಹೀಗಾಗಿ. ಅಂದ್ರೆ ನಾವು ಹಾಗಿರ್ತೇವೆ, ನಮ್ಮ ಭಾವನೆ ದೇವರಿಗೆ ಹೋಲಿಕೆ ಮಾಡ್ತೇವೆ. ದೇವರು ಹೀಗೆ ಇರ್ಬೋದೇನೋ, ದೇವರು ಹಾಗಲ್ಲ. ದೇವರು ಅಂದ್ರೆ ಅದಕ್ಕೆ ನೋಡ್ತೇವೆ ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಲು ನಾವು ಪ್ರಯತ್ನ ಪಡ್ತೇವೆ. ಹೇಗಿರುವಾಗ ನೋಡ್ತೇವೆ, ಮೊದಲಾಗಿ ನಾವು ನೋಡಿದ ಪ್ರಕಾರ ದೇವರು ಪ್ರೀತಿಯಾಗಿದ್ದಾನೆ ಅಂದಾಗ ದೇವರ ಪ್ರೀತಿಯನ್ನು ದೇವರು ತನ್ನಲ್ಲಿ ಆತನು ತೋರ್ಪಡಿಸಿದ್ದಾನೆ. ಅದನ್ನು ನೋಡುವಾಗ ನೋಡ್ತೇವೆ, ಯೋಹಾನ 14:31 ನೋಡ್ತೇವೆ. ಯೋಹಾನ ಸುವಾರ್ತೆ 14:31 ವಚನ,
ಯೋಹಾನ 14:31. ಆದರೆ ನಾನು ತಂದೆಯನ್ನು ಪ್ರೀತಿ ಮಾಡುತ್ತೇನೆಂದು ಲೋಕವು ತಿಳಿಯುವ ಹಾಗೆ ತಂದೆಯು ನನಗೆ ಆಜ್ಞೆ ಕೊಟ್ಟಂತೆ ನಾನು ಮಾಡ್ತೇನೆ. ಹೇಳಿರಿ, ನಾವಿಲ್ಲಿಂದ ಹೋಗೋಣ. ಇಲ್ಲ ನೋಡುವಾಗ ಆತ್ಮ ಹೇಳ್ತಾನೆ, ನಾನು ತಂದೆಯನ್ನು ಪ್ರೀತಿ ಮಾಡ್ತೇನೆ. ಕರ್ತನಾಥ ಯೇಸು ಕ್ರಿಸ್ತನ ಇಲ್ಲ ನೋಡುವಾಗ ಆ ಪ್ರೀತಿ ಕುಮಾರನು ಈ ಲೋಕಕ್ಕೆ ಶರೀರಧಾರಿಯಾಗಿ ಬಂದಾಗ ಪ್ರೀತಿ ಮಾಡುವಂಥದ್ದು ಅಷ್ಟೇ ಅಲ್ಲ, ಹೇಗೂ ನಾನು ಪ್ರೀತಿ ಮಾಡ್ತೇನೆ ಅಂತ ಹೇಳಿ ಇನ್ನು ಮುಂದಿನ ವಾಕ್ಯಗಳನ್ನು ನೋಡ್ತೇವೆ. ಮಾಡ್ತೇನೆ ಅಂತ ಹೇಳಿದ್ರು ಜನರ ಮುಂದೆ ಹೇಳಿದ್ರು ಕೂಡ ಆ ಪ್ರೀತಿ ಇದ್ದಕ್ಕಿದ್ದ ಹಾಗೆ, ಅಥವಾ ಕರ್ತನಾಥ ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಶರೀರಧಾರಿಯಾಗಿ ಬಂದಾಗ ಪ್ರೀತಿಯನ್ನು ತೋರ್ಪಡಿಸಲ್ಲ. ಆದಿಂದಲೂ ಅದನ್ನೇ ನಾವು ಏನಂತಾರೆ ಬೇರೆ ವಾಕ್ಯಗಳನ್ನ ನೋಡ್ಲಿಕ್ಕಿದ್ದೇವೆ. ದೇವರು ತನ್ನ ಏನಂತಾರೆ ತನ್ನ ಪ್ರೀತಿಯನ್ನು ತಮ್ಮ ಏನಂತಾರೆ ತ್ರೈಕ ವ್ಯಕ್ತಿಗಳಲ್ಲಿಯೇ ಮೊದಲು ಆತನು ಪ್ರಚುರಪಡಿಸಿರುವಂಥದ್ದು. 15ನೇ ಅಧ್ಯಾಯ 9ನೇ ವಚನ, ಅದೇ ಯೋಹಾನ 15ನೇ ಅಧ್ಯಾಯ 9ನೇ ವಚನ, ತಂದೆಯು ನನ್ನನ್ನು ಪ್ರೀತಿಸಿದ ಹಾಗೆಯೇ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ, ನೀವು ನನ್ನ ಪ್ರೀತಿಯಲ್ಲಿ ನೆಲೆಯಾಗಿರಬೇಕು. ಅಲ್ಲಿ 30ನೇ ವಚನ ನೋಡುತ್ತೇವೆ, ನಾನು ತಂದೆಯನ್ನು ಪ್ರೀತಿ ಮಾಡುವ ಹಾಗೆ. ಅದು 15ನೇ ಅಧ್ಯಾಯ 9ನೇ ವಚನ ನೋಡುವಾಗ ತಂದೆಯು ನನ್ನನ್ನು ಪ್ರೀತಿಸಿದ ಹಾಗೆ. ಸೊ ಅಲ್ಲಿ ದೇವರು ಪ್ರೀತಿ ಮಾಡುತ್ತಿದ್ದಾನೆ. ಸೊ ಈ ಪ್ರೀತಿಗೆ ಯಾವುದೇ ಷರತ್ತುಗಳಿಲ್ಲ, ಮತ್ತು ಈ ಪ್ರೀತಿ ಅನ್ನುವಂಥದ್ದು ನಾವು ಮಾಡೋದಕ್ಕಿಂತ ವಿಭಿನ್ನವಾದಂಥದ್ದು, ಶ್ರೇಷ್ಠವಾಗಿರುವಂಥದ್ದು. 17ನೇ ಅಧ್ಯಾಯ 23-26ನೇ ವಚನ ನೋಡ್ತೇವೆ. 17ನೇ ಅಧ್ಯಾಯ ಯೋಹಾನ ಸುವಾರ್ತೆ 17ನೇ ಅಧ್ಯಾಯ 23, ನಾನು ಇವರಲ್ಲಿಯೂ ನೀನು ನನ್ನಲ್ಲಿಯೂ ಇರುವಂತೆ ಅವರು ಒಂದಾಗಿ ಪರಿಪೂರ್ಣರಾಗಿರುವರು, ಮತ್ತು ನೀನು ನನ್ನನ್ನು ಕಳಿಸಿದ್ದೆ ಅಂತಲೂ ನನ್ನನ್ನು ಪ್ರೀತಿ ಮಾಡದಂತೆ ಅವರನ್ನು ನೀನು ಪ್ರೀತಿ ಮಾಡಿದೆ ಅಂತಲೂ ಲೋಕವು ತಿಳಿದುಕೊಳ್ಳುವುದು. ತಂದೆಯೇ, ನೀನು ನನಗೆ ಕೊಟ್ಟಿರುವ ಮಹಿಮೆಯನ್ನು ನೀನು ನನಗೆ ಕೊಟ್ಟವರು ಸಹ ನೋಡುವ ಹಾಗೆಯೂ ನಾನಿರುವಲ್ಲಿ ಅವರು ನನ್ನೊಂದಿಗೆ ಇರುವಂತೆಯೂ ನಾನು ಇಚ್ಛಿಸ್ತೇನೆ. ಯಾಕಂದರೆ ಜಗದುತ್ಪತ್ತಿಗೆ ಮುಂಚೆ ನೀನು ನನ್ನನ್ನು ಪ್ರೀತಿಸಿದೆ. ಜಗದುತ್ಪತ್ತಿಗಿಂತ ಮುಂಚೆ ನಮಗೆ ಅಂದರೆ ಇಲ್ಲ ಅರ್ಥ ಆಗೋದು. ಅದಕ್ಕೆ ನಾವು ಮೊದಲೇ ಭಾಗದಲ್ಲಿ ನೋಡಿದೆವು ಅಂದರೆ, ಆತನು ಸೃಷ್ಟಿ ಮಾಡಿದ ಮೇಲೆ ಆತನ ಪ್ರೀತಿ ಇಲ್ಲ. ದೇವರ ಪ್ರೀತಿ, ಆತನು ಪ್ರೀತಿಯಾಗಿದ್ದಾನೆ ಮತ್ತು ಆ ಪ್ರೀತಿಯನ್ನು ತಮ್ಮಲ್ಲಿ ಆತನು ವ್ಯಕ್ತಪಡಿಸಿದ್ದಾನೆ. ಇಲ್ಲಿ ಕರ್ತನಾಥ ಯೇಸು ಕ್ರಿಸ್ತನು ಹೇಳ್ತಾನೆ, ನಮ್ಮಲ್ಲಿ ಪ್ರೀತಿ ಉಂಟು. ತಂದೆಯು ಜಗದುತ್ಪತ್ತಿಗಿಂತ ಮುಂಚೆ ಆತನು ನನ್ನನ್ನು ಪ್ರೀತಿಸುತ್ತಾನೆ. 5ನೇ ಅಧ್ಯಾಯ 19-23 ವಚನ ನೋಡ್ತೇವೆ. ಯೋಹಾನ 5 ಆಗ ಯೇಸು ಪ್ರತ್ಯುತ್ತರವಾಗಿ ಅವರಿಗೆ, ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ತಂದೆಯು ಮಾಡುವುದನ್ನು ಕಂಡದ್ದನ್ನಲ್ಲದೆ ಮಗನು ತನ್ನಷ್ಟಕ್ಕೆ ತಾನೇ ಯಾವುದನ್ನೂ ಮಾಡಲ್ಲ. ಯಾಕಂದರೆ ಆತನು ಯಾವುದನ್ನೆಲ್ಲ ಮಾಡುವನೋ ಹಾಗೆ ಅವುಗಳನ್ನೆಲ್ಲ ಮಗನೂ ಮಾಡುವನು. ಯಾಕಂದರೆ ತಂದೆಯು ಮಗನನ್ನು ಪ್ರೀತಿಸಿ ತಾನು ಸ್ವತಃ ಮಾಡುವವುಗಳನ್ನೆಲ್ಲ ಮಗನಿಗೆ ತೋರಿಸುತ್ತಾನೆ, ಮತ್ತು ನೀವು ಆಶ್ಚರ್ಯಪಡುವ ಹಾಗೆ ಇವುಗಳಿಗಿಂತ ಮಹತ್ತಾದ ಕೆಲಸಗಳನ್ನು ಆತನಿಗೆ ತೋರಿಸುವನು. ಯಾಕಂದರೆ ತಂದೆ ಹೇಗೆ ಸತ್ತವರನ್ನು ಎಬ್ಬಿಸಿ ಬದುಕಿಸ್ತಾನೋ ಹಾಗೆಯೇ ಮಗನು ತನಗೆ ಇಷ್ಟವಿರುವವರನ್ನು ಬದುಕಿಸುತ್ತಾನೆ. ಇದಲ್ಲದೆ ತಂದೆಯು ಯಾರಿಗೂ ತೀರ್ಪು ಮಾಡೋದಿಲ್ಲ, ಆದರೆ ಎಲ್ಲರೂ ತಂದೆಗೆ ಮಾನ ಕೊಡೋ ಪ್ರಕಾರವೇ ಮಗನಿಗೂ ಮಾನ ಕೊಡಬೇಕೆಂದು ತೀರ್ಪು ಮಾಡುವುದನ್ನೆಲ್ಲ ಮಗನಿಗೆ ಒಪ್ಪಿಸಿದ್ದಾನೆ. ಮಗನಿಗೆ ಮಾನ ಕೊಡದವನು ಆತನನ್ನು ಕಳಿಸಿದ ತಂದೆಗೂ ಮಾನ ಕೊಡದವನಾಗಿದ್ದಾನೆ. ನೋಡುವಾಗ ಎಷ್ಟು ನಾವು ಏನಂತಾರೆ ಇಬ್ಬರ ಒಂದು ಅನ್ಯೋನ್ಯತೆ, ಪ್ರೀತಿ, ನಾವು ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ದೇವರು ಹೇಗೆ ಏನಂತಾರೆ ತಂದೆಯು ಕುಮಾರನು ತಂದೆಯನ್ನು ಹೇಗೆ ಇಲ್ಲಿ ವಾಕ್ಯಗಳಲ್ಲಿ ಇವತ್ತು ನೋಡುವ ಹಾಗೆ ಏನಂತಾರೆ ಪರಿಶುದ್ಧಾತ್ಮನ ಬಗ್ಗೆ ಎಲ್ಲಿ ವಾಕ್ಯಗಳು ನಾವು ನೋಡ್ತಾ ಇಲ್ಲ, ಆದರೆ ಬೇರೆ ಕಡೆ ನೋಡುವಾಗ ನೋಡ್ತೇವೆ ತ್ರೈಕ ವ್ಯಕ್ತಿಗಳು ಹೀಗೆ ಪ್ರೀತಿ ಅನ್ಯೋನ್ಯತೆಯಲ್ಲಿರುವಂಥದ್ದು. ಸೊ ಆ ಪ್ರೀತಿಯಿಂದ ದೇವರು ನಮ್ಮನ್ನು ಪ್ರೀತಿಸಿದ್ದಾನೆ. ಆ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಳುವಾಗ ನಾವು ಪ್ರೀತಿಯಲ್ಲಿ ನಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ನೋಡ್ತೀವಿ 6ನೇ ಅಧ್ಯಾಯ 36ನೇ ವಚನ, ಯೋಹಾನ 6:36. ಯೋಹಾನ 6:36. ಆದರೆ ನೀವು ನನ್ನನ್ನು ನೋಡಿಯೂ ನಂಬಲಿಲ್ಲ ಎಂದು ನಾನು ನಿಮಗೆ ಹೇಳಿದೆನು. ತಂದೆ ನಾನು ಕೊಡುವಂಥವರೇ
ಕೊಡುವಂಥವರೆಲ್ಲರೂ ನನ್ನ ಬಳಿಗೆ ಬರುವರು ಮತ್ತು ನನ್ನ ಬಳಿಗೆ ಬರುವವರನ್ನು ನಾನು ಹೊರಗೆ ತಳ್ಳಿ ಬಿಡುವುದೇ ಇಲ್ಲ. ಯಾಕಂದರೆ ನಾನು ನನ್ನ ಸ್ವಂತ ಚಿತ್ತವನ್ನೆಲ್ಲ ಆದರೆ ನನ್ನನ್ನು ಕಳಿಸಿದಾತನ ಚಿತ್ತವನ್ನೇ ಮಾಡೋದಕ್ಕೆ ಸ್ವರ್ಗದಿಂದ ಬಂದೆನು. ಮತ್ತು ನನ್ನನ್ನು ಕಳಿಸಿದ ತಂದೆ ಚಿತ್ತವೇನೆಂದರೆ ಆತನಿಗೆ ಕೊಟ್ಟವರಲ್ಲಿ ನಾನು ಒಬ್ಬನನ್ನೂ ಕಳೆದುಕೊಳ್ಳದೆ ಕಡೆ ದಿನದಲ್ಲಿ ಅವನನ್ನು ತಿರುಗಿ ಎಬ್ಬಿಸುವುದೇ. ಮತ್ತು ನನ್ನನ್ನು ಕಳಿಸಿದಾತನ ಚಿತ್ತವೇನೆಂದರೆ ಮಗನನ್ನು ನೋಡಿ ಆತನ ಮೇಲೆ ನಂಬಿಕೆಡೋ ಪ್ರತಿಯೊಬ್ಬನು ನಿತ್ಯ ಜೀವ ಹೊಂದುವುದೇ. ಮತ್ತು ನಾನು ಅವನನ್ನು ಕಡೆ ದಿನದಲ್ಲಿ ಎಬ್ಬಿಸುವೆನೆಂದು ಹೇಳಿದನು ಎಂದಾಗಿ. ನೋಡುವಾಗ ನಾವು ನೋಡ್ತೇವೆ ಕರ್ತನು ತಂದೆಯ ಚಿತ್ತವನ್ನು ಮಾಡಲು ಬಂದಿರುವಂಥದ್ದು. ಮತ್ತಿಲ್ಲಿ ವಿಶೇಷವಾಗಿ ನೋಡ್ತೇವೆ, ನಾನು ತಂದೆ ಯಾರನ್ನು ನನಗೆ ಕೊಟ್ಟಿದ್ದಾನೋ ಅವರನ್ನು ಕಡೆವರೆಗೂ ನಾನು ಕಾಪಾಡ್ತೇನೆ ಮತ್ತು ಕಡೆ ದಿವಸದಲ್ಲಿ ಅವರನ್ನು ಎಬ್ಬಿಸುತ್ತೇನೆ. ತಂದೆ ಮಾಡುವಂಥ ಕಾರ್ಯ ಮತ್ತು ಅದನ್ನು ನಾನು ಮಾಡ್ತೇನೆ. ಮತ್ತು ಇಲ್ಲಿ ಆತನು ವಿಶೇಷವಾಗಿ ಹೇಳ್ತಾನೆ, ತಂದೆಯು ತೀರ್ಪು ಮಾಡಲಾದರೆ ತೀರ್ಪು ಮಾಡುವಂಥ ಅಧಿಕಾರವನ್ನು ಮಗನಿಗೆ ಕೊಟ್ಟಿದ್ದಾನೆ. ಸೊ ತಂದೆಯು ಇಲ್ಲಿ ಅಂದರೆ ಒಬ್ಬರನ್ನೊಬ್ಬರು ಪ್ರೀತಿಸುವಂಥದ್ದಲ್ಲ, ಅಷ್ಟಾಗಿ ಗೌರವಿಸುವಂಥದ್ದು ಕೂಡ ನೋಡ್ತೇವೆ. ಪ್ರೀತಿಯಲ್ಲಿ ಗೌರವವು ಕೂಡ ಉಂಟು. ಅದಕ್ಕೆ ದೇವರು ಅಂದರೆ ಇಲ್ಲ ನೋಡುವ ಕಡೆ ದಿವಸದಲ್ಲಿ ಕಾಪಾಡ್ತಾನೆ, ಕಡೆವರೆಗೂ ಅವರನ್ನು ಕಾಪಾಡ್ತಾನೆ, ಪ್ರೀತಿಸ್ತಾನೆ ಅಂತ ಹೇಳುವಾಗ ನಮ್ಗೆ ಗೊತ್ತಾಗುತ್ತೆ. ಕೀರ್ತನೆಗಳು 2ನೇ ಅಧ್ಯಾಯ 8ನೇ ವಚನ. ಕೀರ್ತನೆಗಳು 2ನೇ ಅಧ್ಯಾಯ 8ನೇ ವಚನ. ಕೀರ್ತನೆಗಳು 2ನೇ ಅಧ್ಯಾಯ 8ನೇ ವಚನ. ನನ್ನನ್ನು ಕೇಳು, ಆಗ ಅನ್ಯಜನರನ್ನು ನಿನ್ನ ಬಾಧ್ಯತೆಯಾಗಿಯೂ ಭೂಮಿಯ ಕಟ್ಟಕಡೆಯವರೆಗೆ ನಿನ್ನ ಸ್ವಾಸ್ಥ್ಯವಾಗಿಯೂ ಕೊಡುವೆನು. ಇಲ್ಲಿ ಎಷ್ಟೇ ಅಲ್ಲ, ಮುಂದಿನ ಎಫೆಸ ಗ್ರಂಥೆಲ್ಲ ನೋಡಿದೆ. ತಂದೆಯಾದ ದೇವರು ಇಲ್ಲಿ ಮತ್ತು ಪ್ರಕಟಣೆ ಹೇಳ್ತಾನೆ, ಮಗನಿಗೆ ನೀನು ಸ್ವಲ್ಪ ಕಾಲ ಇಲ್ಲಿ ಸುಮ್ಮನೆ ಏನಂತಾರೆ ಕೂತಿರು, ಅವರೆಲ್ಲರನ್ನು ನಿನ್ನ ಕಾಲ ಕೆಳಗೆ ಹಾಕ್ತೇನೆ, ನಿನಗೆ ಅಧೀನರನ್ನಾಗಿ ಮಾಡ್ತೇನೆ. ಅದಕ್ಕೋಸ್ಕರವೇ ಎಫೆಸದಲ್ಲಿ ನೋಡ್ತೇವೆ, ಎಲ್ಲದಕ್ಕಿಂತ ಶ್ರೇಷ್ಠವಾದಂಥ ಹೆಸರನ್ನು ಕರ್ತನಾದ ಯೇಸು ಕ್ರಿಸ್ತನು ಹೊಂದಿದ್ದಾನೆ ಅಂತೇಳಿ. ಶ್ರೇಷ್ಠವಾದಂಥ ಅಧಿಕಾರವನ್ನು, ಮಹತ್ವವನ್ನು, ಮಾನವನ್ನು, ಮರ್ಯಾದೆಯನ್ನು, ಮಹಿಮೆಯನ್ನು ಆತನು ಹೊಂದಿದ್ದಾನೆ. ತಂದೆಯು ಮಗನಿಗೆ ಕೊಟ್ಟಿದೆ. ಯಾಕೆ? ತಂದೆಯು ಮಗನನ್ನು ಪ್ರೀತಿಸುವುದರಿಂದ, ಮಗನು ತಂದೆಯನ್ನು ಪ್ರೀತಿಸುವುದರಿಂದ ಆತನ ಆಜ್ಞೆಗಳನ್ನೆಲ್ಲ ಕೈಕೊಂಡು ನಡೆದನು ಮತ್ತು ಅದನ್ನು ನೆರವೇರಿಸಿದನು. ಸೊ ಇಲ್ಲಿ ಪ್ರೀತಿ ಬರುವಾಗ ವಿಧೇಯತೆ ಮುಖ್ಯವಾಗಿ ಬರೋದು ನೋಡ್ತೇವೆ. ಕುಮಾರನ ಅಂತ ಯೇಸುಕ್ರಿಸ್ತನನ್ನು ವಿಧೇಯನಾಗುವುದರ ಮೂಲಕ ಪ್ರೀತಿಯನ್ನು ಆತನು ಸಿದ್ಧಾಂತ ಪಡಿಸಿರುವಂತ ನೋಡ್ತೇವೆ. ಮತ್ತು ತಂದೆಯಾದ ದೇವರು ನೋಡ್ತೇವೆ, ದೇವ್ರ ಲೋಕದ ಮೇಲೆ ಎಷ್ಟು ಪ್ರೀತಿ ಇರುತ್ತೆ, ಆತ ನಮ್ಮ ಒಬ್ಬರನ್ನಾದ್ರೂ ನಾಶ ಆಗಬಾರ್ದಂತೆ ದೇವ್ರು ಕಳಿಸದಂತ ನೋಡುವಾಗ ನಾವು ನೋಡ್ತೇವೆ, ನಮ್ಮನ್ನು ರಕ್ಷಿಸುವಂಥ ಉದ್ದೇಶ ಇನ್ನೊಂದು ರೀತಿಯಲ್ಲಿ ನೋಡ್ಬೇಕಾದ್ರೆ ತನ್ನ ಮಗನಿಗೆ ನಮ್ಮನ್ನು ಏನಂತಾರೆ ಮೊದಲಗಿತ್ತಿಯನ್ನಾಗಿ ಮಾರ್ಪಡಿಸುವುದಕ್ಕೋಸ್ಕರ ದೇವರು ನಮ್ಮನ್ನು ಪ್ರೀತಿಸಿದ್ದಾನೆ. ದೇವರು ನಮ್ಮನ್ನು ಪ್ರೀತಿಸಿದ್ದಾನೆ ಅಂತ ತಕ್ಷಣ ಸುಮ್ಮನೆ ಪ್ರೀತಿ ಮಾಡೋದಲ್ಲ, ಆದರೆ ಪ್ರೀತಿ ಮಾಡೋದ್ರ ಹಿನ್ನೆಲೆಯಲ್ಲಿ ನಮ್ಮನ್ನು ಈ ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಂತ ನೋಡುವಾಗ ನಮ್ಮನ್ನು ಆತನ ಮೊದಲಿಗಿತ್ತಿಯನ್ನಾಗಿ ನೇಮಿಸಿ ಕರ್ತನಾದ ಯೇಸು ಕ್ರಿಸ್ತನಿಗೆ ಮದುವೆ ಮಾಡೋದಕ್ಕೋಸ್ಕರ ನಮ್ಮನ್ನು ಕರ್ತನಿಗೋಸ್ಕರ ದೇವರು ಪ್ರೀತಿಸಿದ್ದಾನೆ. ನಮ್ಮನ್ನು ನಮಗೆ ಬೇರೆಯಾಗಿ ಪ್ರೀತಿ ಮಾಡೋದಕ್ಕಿಂತ ತಾನು ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿ ಮಾಡೋದ್ರಿಂದ ಆತನಿಗೆ ವಧುವನ್ನು ದಯಪಾಲಿಸೋದಕ್ಕೋಸ್ಕರ ದೇವರು ತನ್ನ ಏನಂತಾರೆ ಜನರನ್ನು ಪ್ರೀತಿ ಮಾಡಿದ್ದಾರೆ. ಸೊ ನಮ್ಮಷ್ಟಕ್ಕೆ ನಾವು ಕರ್ತನಾದ ಯೇಸು ಕ್ರಿಸ್ತನಲ್ಲದೆ ನಮ್ಮ ಪ್ರೀತಿ ಅಂತಿಲ್ಲ. ಮತ್ತೆ ನೋಡ್ತೇವೆ ಅದನ್ನು ನೆರವೇರಿಸೋದಕ್ಕೋಸ್ಕರ ಕರ್ತನಾದ ಯೇಸು ಕ್ರಿಸ್ತನ ತಂದೆ ಚಿತ್ತ ನೆರವೇರಿಸ್ತಾನೆ ಅಂದರೆ ಅದನ್ನು ಪಡೆದುಕೊಳ್ಳೋದಕ್ಕೋಸ್ಕರವೇ ಆತನು ಶಿಲ್ಬೆಯ ಮರಣವನ್ನು, ಸಮಾಧಿಯನ್ನು, ಪುನರುತ್ಥಾನವನ್ನು ಹೊಂದಿರುವಂಥದ್ದು ಮುಖ್ಯವಾದಂಥ ಒಂದು ಭಾಗವಾಗಿ ನೋಡ್ತೇವೆ. ಅಂದರೆ ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಆ ಕಾರ್ಯವನ್ನು ಮಾಡಿರುವಂಥದ್ದು ವಿಶೇಷವಾಗಿ ದೇವರು ತನ್ನಷ್ಟಕ್ಕೆ ತಾನೇ ಅಂದರೆ ಪ್ರೀತಿ ಮಾಡುವ ಆತನಾಗಿದ್ದಾನೆ, ತನ್ನಲ್ಲಿಯೇ ಅದನ್ನು ವ್ಯಕ್ತಪಡಿಸಿದ್ದಾನೆ. ಸೊ ಆ ಪ್ರೀತಿ ದೇವರ ಪ್ರೀತಿಯಾಗಿದ್ದಾನೆ ಅನ್ನುವಾಗ ಪ್ರೀತಿ ಇತರರಿಗೆ ಯಾರಿಗೆ ಪ್ರೀತಿ ಮಾಡದೆ ಹೋದರೂ ಕೂಡ ದೇವರೇ ಪ್ರೀತಿಯಾಗಿದ್ದಾನೆ. ಆ ಪ್ರೀತಿಯನ್ನು ತಾನು ಮತ್ತು ಕುಮಾರನಲ್ಲಿ ಹೀಗೆ ಅನೇಕ ವಾಕ್ಯಗಳನ್ನ ತೋರಿಸಿದ್ದಾನೆ. ಅದರಂತರ ನೋಡ್ತೇವೆ ದೇವರು ಏನಂತಾರೆ
ಮನುಷ್ಯರಿಗೆ ಅಥವಾ ಸೃಷ್ಟಿಗೆ ಅಥವಾ ವಿಶೇಷವಾಗಿ ಮನುಷ್ಯರಿಗೆ ಪ್ರೀತಿ ಮಾಡುವಂಥದ್ದು ಎರಡನೇ ವಿಧದಲ್ಲಿ ನೋಡ್ತೇವೆ. ತೀತ 3ನೇ ಅಧ್ಯಾಯ 4ರಿಂದ 6 ವಚನ. ತೀತ 3ನೇ ಅಧ್ಯಾಯ 4ರಿಂದ 6 ವಚನಗಳು. ಆದರೆ ನಮ್ಮ ರಕ್ಷಕನಾದ ದೇವರ ದಯೆಯು ಪ್ರೀತಿಯು ಮನುಷ್ಯನ ಕಡೆಗೆ ಪ್ರತ್ಯಕ್ಷವಾದಾಗ ನಾವು ಮಾಡಿದ ನೀತಿಯ ಕ್ರಿಯೆಗಳನ್ನೆಲ್ಲ, ಆದರೆ ಆತನ ಕರುಣಿಂದಲೇ ಪುನರುಜ್ಜೀವನ ತೊಳೆಯುವಿಕೆಯಿಂದಲೂ ಪವಿತ್ರಾತನ ನೂತನ ಸ್ವಭಾವವನ್ನುಂಟು ಮಾಡುವುದರಿಂದಲೂ ಆತನು ನಮ್ಮನ್ನು ರಕ್ಷಿಸಿದನು. ದೇವರು ನಮ್ಮ ಕಡೆಗೆ ಆತನ ಪ್ರೀತಿ ತೋರ್ಪಡಿಸೋದಕ್ಕೋಸ್ಕರವೇ ದೇವರು ತನ್ನ ಪ್ರೀತಿ ಇಲ್ಲ ಅಂತಾನೆ. ಆದರೆ ನಮ್ಮ ರಕ್ಷಕನಾದ ದೇವರ ದಯೆಯು ಪ್ರೀತಿಯು ಮನುಷ್ಯರ ಕಡೆಗೆ ಪ್ರತ್ಯಕ್ಷರಾದಾಗ, ಜನರಲ್ ಆಗಿ ಎಲ್ಲರ ಬಗ್ಗೆ ಕರ್ತನ ಯೇಸು ಕ್ರಿಸ್ತನ ಪ್ರೀತಿ ಸೇರಿರುವಾಗ ಅಥವಾ ಪ್ರತ್ಯಕ್ಷವಾದಾಗ ಆತನು ಮಾಡಿರುವಂಥ ಕಾರ್ಯ. ದೇವರು ಹೀಗೆ ಸಮಸ್ತರನ್ನು ಆತನು ಪ್ರೀತಿ ಮಾಡೋದಕ್ಕೋಸ್ಕರವೇ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದನು. ಕರ್ತನಾದ ಯೇಸು ಕ್ರಿಸ್ತನು ಆ ಪ್ರೀತಿಯನ್ನು ಪ್ರಚುರಪಡಿಸಿದನು. ಕರ್ತನಾದ ಯೇಸು ಕ್ರಿಸ್ತನು ತಾನು ಆ ತಂದೆ ಚಿತ್ತವನ್ನು ನೆರವೇರಿಸುವ ಮೂಲಕ ಪ್ರೀತಿಯನ್ನು ಸಿದ್ಧಾಂತಪಡಿಸಿದನು. ಮತ್ತು ಅಷ್ಟೆಲ್ಲ ಇನ್ನೊಂದು ವಾಕ್ಯ ನೋಡ್ತೇವೆ, ನಾವು ಪಾಪಿಗಳಾಗಿದ್ದಾಗಲೂ ಆತ ನಮಗೋಸ್ಕರ ಪ್ರೀತಿಸಿ ತನ್ನ ಪ್ರಾಣ ಕೊಡೋದ್ರ ಮೂಲಕವಾಗಿ ಆತನು ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಹಾಗಂದ ತಕ್ಷಣ ಇಲ್ಲಿ ನಾವು ಈ ಭಾಗಕ್ಕೆ ಬರುವಾಗ ವಿಶ್ವಾಸಿಗಳೆಲ್ಲ ಜನರಲ್ ಆಗಿ ನಾವು ನೋಡ್ತೇವೆ. ಮತ್ತೆ 5ನೇ ಅಧ್ಯಾಯ 44-45 ವಚನ. ಮತ್ತೆ 5ನೇ ಸುವಾರ್ತೆ, ಮತ್ತೆ 5ನೇ ಅಧ್ಯಾಯ 44ರಿಂದ 45 ವಚನಗಳು. ಆದರೆ ನಾನು ನಿಮಗೆ ಹೇಳೋದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಶಪಿಸುವವರನ್ನು ಆಶೀರ್ವದಿಸಿರಿ, ನಿಮ್ಮನ್ನು ಹಾಗೆ ಮಾಡಿರಿ, ಒಳ್ಳೆಯದನ್ನು ಮಾಡಿರಿ, ನಿಮ್ಮನ್ನು ನಿಂದಿಸುವವರಿಗಾಗಿಯೂ ಹಿಂಸಿಸುವವರಿಗಾಗಿಯೂ ಪ್ರಾರ್ಥಿಸಿರಿ. ಇದರಿಂದ ನೀವು ಸ್ವರ್ಗದಲ್ಲಿ ನಿಮ್ಮ ತಂದೆಗೆ ಮಕ್ಕಳಾಗಿರಿ. ಯಾಕಂದರೆ ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನ ಉದಯಿಸುವಂತೆ ಮಾಡುತ್ತಾನೆ ಮತ್ತು ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ. ನಿಮ್ಮನ್ನು ಪ್ರೀತಿ ಮಾಡುವವರನ್ನೇ ನೀವು ಪ್ರೀತಿ ಮಾಡಿದರೆ ನಿಮಗೆ ಯಾವ ಪ್ರತಿಫಲ ಸಿಕ್ಕಿತ್ತು? ಸುಂಕದವರು ಹಾಗೆ ಮಾಡ್ತಾರಲ್ಲವೇ? ಇದಲ್ಲದೆ ನೀವು ನಿಮ್ಮ ಸಹೋದರರನ್ನು ಮಾತ್ರ ವಂದಿಸಿದರೆ ಬೇರೆಯವರಿಗಿಂತ ಹೆಚ್ಚೇನು ಮಾಡಿದಂತಾಯಿತು. ಸುಂಕದವರು ಸಹ ಹಾಗೆ ಮಾಡುತ್ತಾರಲ್ಲವೇ? ಆದ್ದರಿಂದ ಸ್ವರ್ಗದಲ್ಲಿರುವ ನಿಮ್ಮ ತಂದೆಯು ಪರಿಪೂರ್ಣನಾಗಿರುವಂತೆ ನೀವು ಪರಿಪೂರ್ಣನಾಗಿರುವುದು. ನೋಡುವಾಗ ದೇವರು ವೈರಿಗಳನ್ನು ಪ್ರೀತಿಸುವಂತೆ ಹೇಳುವಾಗ ದೇವರು ವೈರಿಗಳನ್ನು ಪ್ರೀತಿಸ್ತಾನೆ. ವೈರಿಗಳಾಗಿರುವಂಥವರನ್ನು ಪ್ರೀತಿಸುವುದಕ್ಕೋಸ್ಕರವೇ ತನ್ನ ಕುಮಾರತೆ ಯೇಸು ಕ್ರಿಸ್ತನು ಆತನು ಯಜ್ಞವಾಗಿ ಸಮರ್ಪಿಸಿದನು. ಅದಕ್ಕೋಸ್ಕರವೇ ಆ ವೈರತ್ವ ಹೋದಾಗಲೇ ರೋಮಪುರ 5ನೇ ಅಧ್ಯಾಯ 1ನೇ ವಚನ ನೋಡ್ತೇವೆ, ಈಗ ದೇವರಿಂದ ಉಂಟಾದಂಥ ಸಮಾಧಾನದಲ್ಲಿದ್ದೇವೆ. ರೋಮಪುರದವರಿಗೆ 5ನೇ ಅಧ್ಯಾಯ 1ನೇ ವಚನ. ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ದೇವರೊಂದಿಗೆ ಸಮಾಧಾನ ಉಂಟಾಗಿದೆ. ಇಲ್ಲೇ ಹೋದರೆ ವೈರಿಗಳೇ ಆಗಿದ್ವು, ಆದರೆ ವೈರಿಗಳನ್ನು ಪ್ರೀತಿಸುವ ನಿಮಿತ್ತವೇ ದೇವರು ಸಮಾಧಾನ ಮಾಡಿದ. ಹಾಗಂತ ಎಲ್ಲರನ್ನೂ ಅಲ್ಲ, ಅಂದರೆ ಅದು ನಾವು ಬೇರೆ ವಿಧದಲ್ಲ ನೋಡ್ತೇವೆ. ಮಾರ್ಕ 10ನೇ ಅಧ್ಯಾಯ 21ನೇ ವಚನ ನೋಡ್ತೇವೆ. ಮಾರ್ಕ 10ನೇ ಅಧ್ಯಾಯ 21ನೇ ವಚನ. ಮಾರ್ಕ 10:21. ಆಗ ಯೇಸು ಅವನನ್ನು ದೃಷ್ಟಿಸಿ ನೋಡುತ್ತಾ ಅವನನ್ನು ಪ್ರೀತಿಸಿ ಅವನಿಗೆ, ನಿನಗೆ ಒಂದು ಕಡಿಮೆ ಇದೆ, ನೀನು ಹೊರಟು ಹೋಗಿ ನಿನಗಿರುವುದನ್ನೆಲ್ಲ ಮಾರಿ ಬಡವರಿಗೆ ಕೊಡು, ಆಗ ಸ್ವರ್ಗದಲ್ಲಿ ನಿನಗೆ ಸಂಪತ್ತಿರುವುದು, ಮತ್ತು ನೀನು ಬಂದು ಶಿಲುಬೆಯನ್ನು ತೆಗೆದುಕೊಂಡು ನನ್ನನ್ನು ಹಿಂಬಾಲಿಸುವನು. ಆ ಮಾತಿಗೆ ಅವನು ವ್ಯಸನಗೊಂಡು ದುಃಖದಿಂದ ಹೊರಟು ಹೋದನು, ಯಾಕಂದರೆ ಅವನಿಗೆ ಬಹಳ ಆಸ್ತಿ ಇತ್ತು. ಇಲ್ಲ ನೋಡ್ತೇವೆ, ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನಿಗೆ ಹೇಗೂ ಗೊತ್ತಿತ್ತು. ಈ ಯುವಕನು ಆತನ ಹೇಳ್ತಾನೆ, ನಾನು ಹುಟ್ಟಿದಾಗಿನಿಂದ ಆಜ್ಞೆಗಳಿಗೆ ಕೈಕೊಂಡು ನಡೀತೇನೆ, ಆದರೆ ಆಜ್ಞೆಗಳು ಕೈಕೊಂಡು ನಡೀತಾ ಇಲ್ಲ. ಎರಡನೇದಾಗಿ ದೇವರನ್ನು ಎಂದರೆ ಕರ್ತನು ಹೇಳುವಂಥ ಒಂದು ಪರಿಹಾರವನ್ನು ಆತನು
ಸ್ವೀಕರಿಸೋದಕ್ಕೆ ರೆಡಿ ಇಲ್ಲ. ಆತನು ಒಂದು ಸವಾಲು ಎತ್ತುಕೊಂಡು ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ಬಂದಿದ್ದಾನೆ. ಅಥವಾ ಆತನು ಏನಂತಾರೆ, ಒಂದು ರೀತಿ ನಮಗೆ ಕಾಯಿಲೆ ಇದ್ರೆ ನಾವು ಹೇಗೆ ಡಯಾಗ್ನೈಸ್ ಮಾಡಕ್ಕೆ ಹೋಗ್ತೇವೆ, ಅಥವಾ ಸ್ಕ್ಯಾನಿಂಗ್ ಅವೆಲ್ಲ ಪದಗಳಿರುತ್ತೆ, ಅದು ಮಾಡೋದಕ್ಕೆ ಆತನು ಬಂದಿದ್ದಾನೆ. ಆದರೆ ಕರ್ತನಾದ ಯೇಸು ಕ್ರಿಸ್ತನ ಅವನ ಪರಿಪೂರ್ಣ ಅವನನ್ನು ತಿಳಿದವನ ಆಗಿರೋದ್ರಿಂದ, ಸರ್ವಜ್ಞನಾಗಿರುತ್ತೆ ದೇವರಾಗಿರೋದು, ಆತನಿಗೆ ಒಂದು ಸೊಲ್ಯೂಷನ್ ಹೇಳ್ದ, ಆತೊಂದು ಪರಿಹಾರ ಹೇಳ್ದ. ಆದರೆ ಆತನು ಅದಕ್ಕೆ ಒಳಗೊಳ್ಳಿಲ್ಲ. ಆದರೆ ಹಾಗೆ ಆಗುತ್ತೆ ಅಂತ ಹೇಳಿ ಕರ್ತನಿಗೆ ಗೊತ್ತಿದ್ದರೂ ಕೂಡ ವಚನ ಹೇಳುತ್ತೆ ಅಲ್ಲಿ ಏನಂದ್ರೆ 21ನೇ ವರ್ಷದಲ್ಲಿ ಆಗ ಯೇಸು ಅವನನ್ನು ದೃಷ್ಟಿಸಿ ನೋಡುತ್ತಾ ಅವನನ್ನು ಪ್ರೀತಿಸಿ. ಅವನು ರಕ್ಷಣೆ ಹೊಂದುವುದಿಲ್ಲ ಅಂತ ಹೇಳಿ ಕರ್ತನಿಗೆ ಗೊತ್ತುಂಟು. ಆದರೂ ಕೂಡ ನೋಡ್ತೇವೆ ದೇವರು ಅವನನ್ನು ಪ್ರೀತಿಸಿ. ಅಪೊಸ್ತಲರ ಕೃತ್ಯಗಳು 14ನೇ ಅಧ್ಯಾಯ 17ನೇ ವಚನ. ಅಪೊಸ್ತಲರ ಕೃತ್ಯಗಳು 14ನೇ ಅಧ್ಯಾಯ 17ನೇ ವಚನ. ಅಪೊಸ್ತಲರು 14:17ನೇ ವಚನ. ಆದರೂ ಆತನು ತನ್ನ ವಿಷಯದಲ್ಲೇ ಸಾಕ್ಷಿ ಕೊಡದಿರಲಿಲ್ಲ. ಆಕಾಶದ ಮಳೆಯನ್ನು ಸುಗ್ಗಿಕಾಲಗಳನ್ನು ದಯಪಾಲಿಸಿ ನಮಗೆ ಆಹಾರ ಕೊಟ್ಟು ನಮ್ಮ ಹೃದಯಗಳನ್ನು ಆನಂದದಿಂದ ತುಂಬಿಸಿ ಒಳ್ಳೆಯದನ್ನು ಮಾಡುತ್ತಾ ಬಂದನೆಂದು ಹೇಳಿದರು. ಅಂದರೆ ನಾವು ನೋಡುವಾಗ ಇಲ್ಲಿ 14ನೇ ವಚನ ನೋಡಿದಾಗ ಇದನ್ನು ಕೇಳಿದೆ ಅಪೊಸ್ತಲರಾದ ಬಾರ್ನಬ ಮತ್ತು ಪೌಲ ತಮ್ಮ ವಸ್ತ್ರ ಹರಿದುಕೊಂಡು ಜನರ ಗುಂಪಿನೊಳಗೆ ಕೂಗುತ್ತಾ ನುಗ್ಗಿ, ಅಯ್ಯಗಳಿರ, ನೀವುಗಳನ್ನು ಯಾಕೆ ಮಾಡುತ್ತೀರಿ? ನಾವೂ ಮನುಷ್ಯರು, ನಿಮ್ಮಂಥ ಸ್ವಭಾವವುಳ್ಳವರು. ನೀವು ವ್ಯರ್ಥವಾದಗಳನ್ನು ಬಿಟ್ಟು ಭೂಮ್ಯಾಕಾಶಗಳನ್ನು, ಸಮುದ್ರವನ್ನು, ಅವುಗಳಲ್ಲಿರುವ ಸಮಸ್ತವನ್ನು ನಿರ್ಮಾಣ ಮಾಡಿದ ಜೀವಸ್ವರೂಪನ ದೇವರ ಕಡೆಗೆ ತಿಳ್ಕೊಳ್ಳಬೇಕೆಂದು ನಿಮಗೆ ಸಾರುವರಾಗಿದ್ದೇವೆ. ಗತಿಸಿ ಹೋದ ಕಾಲಗಳಲ್ಲಿ ಆತನು ಎಲ್ಲಾ ಜನಾಂಗಗಳನ್ನು ತಮ್ಮ ಸ್ವಂತ ಮಾರ್ಗದ ನಡೆಯೋದಕ್ಕೆ ಬಿಟ್ಟುಬಿಟ್ಟನು. ಆದರೂ ತನ್ನ ವಿಷಯದಲ್ಲಿ ಸಾಕ್ಷಿ ಕೊಡದಿರಲಿಲ್ಲ. ಆಕಾಶದ ಮಳೆಯನ್ನು ಸುಗ್ಗಿ ಕಾಲಗಳನ್ನು ದಯಪಾಲಿಸಿ ನಮಗೆ ಆಹಾರ ಕೊಟ್ಟು ನಮ್ಮ ಹೃದಯಗಳನ್ನು ಆನಂದದಿಂದ ತುಂಬಿಸಿದರು. ಅಂದರೆ ನೋಡುವಾಗ ಕೇವಲ ಇವತ್ತು ನಾವು ನೋಡ್ಬೇಕಾದ ಜನರಲ್ ಆಗಿ ಮಳೆ ಬರೀ ವಿಶ್ವಾಸಿಗಳ ಮೇಲೆ ಮಳೆ, ಬಿಲಿವರ್ಸ್ ಹೊಲದ ಮೇಲೆ ಮಾತ್ರ ಮಳೆ, ಬಿಸಿಲು ಇಲ್ಲ, ಎಲ್ಲ ಕಡೆ ಕೊಡ್ತಾನೆ. ಮತ್ತು ಅನೇಕ ದೇಶಗಳು ಅವ್ರು ಎಷ್ಟು ಮಟ್ಟಿಗೆ ದೇವರನ್ನು ಪ್ರೀತಿ ಮಾಡ್ತಿಲ್ಲೋ ಗೊತ್ತಿಲ್ಲ. ಆದರೆ ಅನೇಕ ರಾಷ್ಟ್ರಗಳು ಇಲ್ಲಿ ಹೇಳೋ ಪ್ರಕಾರ ಸುಗ್ಗಿಗಳನ್ನು ಮಾಡಿ ಹೃದಯದಿಂದ ಆನಂದದಿಂದ ಇದ್ದಾರೆ. ದೇವರು ಅನ್ಯರನ್ನು ಅಥವಾ ವೈರಿಗಳನ್ನು ಪ್ರೀತಿ ಮಾಡುವಂತ ದೇವರು ಪ್ರೀತಿಯಾಗಿದ್ದಾನೆ. ದೇವರು ಹೀಗೆ ಎಲ್ಲರ ಕಡೆಗೂ ಆತನ ಪ್ರೀತಿ ತೋರಿಸಿದ್ದಾನೆ. ಅದರ ಮೇಲೆ ಮಳೆ, ಸುಗ್ಗಿ ಕಾಲ, ಬಿಸಿಲು, ಒಳ್ಳೆಯದನ್ನು ಪ್ರತಿಯೊಂದು ಮಾಡುವ ಆತನಾಗಿದ್ದಾನೆ ಅಂತ ನೋಡ್ತೇವೆ. ಹೀಗೆ ಏನಂತಾರೆ, ಎರಡನೇದಾಗಿ ನೋಡುವಾಗ ವೈರಿಗಳನ್ನು ಅಥವಾ ಇತರರನ್ನು ದೇವರು ಪ್ರೀತಿ ಮಾಡೋದು. ಮೂರನೇದಾಗಿ ನೋಡುವಾಗ ನೋಡ್ತೇವೆ ಆತನ ದೇವರ ಪ್ರೀತಿ ಜನರನ್ನು ಕರುಣಿಸಿ ಆತನ ಪ್ರೀತಿಯನ್ನು ತೋರಿಸುವ ಆತನಾಗಿದ್ದಾನೆ. ದೇವರನ್ನು ಪ್ರೀತಿಸಿ. ಎಜ್ಕೇಲ 18ನೇ ಅಧ್ಯಾಯ 32 ವಚನ ನಮ್ಮೆಲ್ಲರಿಗೂ ಗೊತ್ತುಂಟು. ಎಜ್ಕೇಲ 18ನೇ ಅಧ್ಯಾಯ 32ನೇ ವಚನ. ಎಜ್ಕೇಲ 18:32. ಯಾಕಂದರೆ ಸಾಯುವನ ಸಾವಿನಲ್ಲಿ ನನಗೆ ಸಂತೋಷವಿಲ್ಲವೆಂದು ದೇವರಾದ ಕರ್ತನು ಹೇಳುತ್ತಾನೆ. ಆದ ಕಾರಣ ತಿರುಗಿಕೊಂಡು ಮಾಡಿದೆ. ಇಲ್ಲಿ ಅಂದರೆ ನಾವು ಅವಳು ನೋಡೋ ಪ್ರಕಾರ ದೇವರು ಪ್ರೀತಿಯಾಗಿದ್ದಾನೆ ಎಂದ ತಕ್ಷಣ ಆತನ ಇನ್ನೆಲ್ಲ ಗುಣಲಕ್ಷಣಗಳು ಇಲ್ಲ ಅಂತಲ್ಲ, ಅಥವಾ ಎಲ್ಲ ಗುಣಲಕ್ಷಣದಲ್ಲಿ ದೇವರ ಪ್ರೀತಿಯ ಬಹಳ ಶ್ರೇಷ್ಠವಾಗಿದ್ದು ಅಂತಲ್ಲ. ಎಲ್ಲ ಏನಂತಾರೆ ಉನ್ನತವಾದಂತಹ ಗುಣಲಕ್ಷಣಗಳಲ್ಲೇ ಆತನು ಏನಂತಾರೆ ದೇವರೆಂಬುದಾಗಿ ನಮಗೆ ಪ್ರಚುರಪಡಿಸಿಕೊಂಡಿರುವಂಥದ್ದು. ದೇವರು ಪ್ರೀತಿಯಾಗಿರೋ ಪ್ರಕಾರವೇ ಆತನು ನೀತಿವಂತನು, ನ್ಯಾಯವಂತನೂ ಕೂಡ ಆಗಿದ್ದಾನೆ. ಆತನ ನೀತಿ ನ್ಯಾಯದ ಪ್ರಕಾರ ನೋಡ್ತೇವೆ ಪಾಪಕ್ಕೆ ಮರಣವನ್ನು, ನಿತ್ಯವಂತ ಶಿಕ್ಷೆಯನ್ನು ಆತನು ವಿಧಿಸಿದ್ದಾನೆ. ಹಾಗಿರುವಾಗ ಆತನೇ ಹೇಳ್ತಾನೆ ಈ ವಚನದಲ್ಲಿ ಬರುವಾಗ, ಯಾಕಂದ್ರೆ ಸಾಯುವನ ಸಾವಿನಲ್ಲಿ ನನಗೆ ಸಂತೋಷವಿಲ್ಲವೆಂದು ದೇವರಾದ ಕರ್ತನು ಹೇಳ್ತಾನೆ. ಆದ ಕಾರಣ ತಿರುಗಿಕೊಂಡು ಮಾಡಿ ತನ್ನ ಪ್ರೀತಿ ಕರುಣೆಯಲ್ಲಿ ಆತನು ಮಾರ್ಪಡಿಸಿ ಜನರ ಕಡೆಗೆ ಆತನು ತೋರಿಸುವ ಆತನಾಗಿದ್ದಾನೆ. ಅಂದರೆ ಯಾರು ಕೂಡ ನಾಶವಾಗೋದು ಬೇಡ. ನನ್ನ ಪ್ರೀತಿ ಏನ್ ಮಾಡ್ತೇನೆ, ಕರುಣೆ ತೋರಿಸುವ ಮೂಲಕವಾಗಿ ದೇವರು ತನ್ನ ಪ್ರೀತಿಯನ್ನು ಆತ ತೋರ್ಪಡಿಸ್ತಿದ್ದಾನೆ. ಯೆರೆಮೀಯ 13ನೇ ಅಧ್ಯಾಯ 13ನೇ ಅಧ್ಯಾಯ ನೋಡ್ತೇವೆ. ಯೆರೆಮೀಯ 13ನೇ ಅಧ್ಯಾಯ 1
ಯೆರೆಮೀಯ 13. ಕರ್ತನು ನನಗೆ, ನೀನು ಹೋಗಿ ನಾರಿನ ನಡುಕಟ್ಟನ್ನು ತೆಗೆದುಕೊಂಡು ನಿನ್ನ ನಡುವಿಗೆ ಕಟ್ಟು, ಆದರೆ ಅದನ್ನು ನೀರಲ್ಲಿ ಹಾಕಬೇಡ. ಆಗ ಕರ್ತನ ಪ್ರಕಾರ ನಾನು ನಡುಕಟ್ಟು ತೆಗೆದು ನಾನು ನಡುವೆ ಕಟ್ಟಿಕೊಂಡನು. ಆಗ ಕರ್ತನ ವಾಕ್ಯ ನನಗೆ 2 ಸಾರಿ ಉಂಟ ಹೇಳಿದರೆ, ನೀನು ತೆಗೆದುಕೊಂಡ ನಿನ್ನ ನಡುವಿನಲ್ಲಿ ನಡುಕಟ್ಟನ್ನು ತೆಗೆದುಕೊಂಡು ಎದ್ದು ಯೂಫ್ರೆಟಿಸ್ಗೆ ಹೋಗಿ ಅದನ್ನು ಅಲ್ಲಿ ಬಂಡೆಯ ಬಿರುಕಿನಲ್ಲಿ ಅಡಗಿಸು. ಇಲ್ಲಿ ಮುಂದೆ ವಾಕ್ಯಗಳನ್ನು ನೋಡುವಾಗ ಅನೇಕ ವಾಕ್ಯ ನೋಡ್ತೇವೆ. ಅಲ್ಲೇನಂದ್ರೆ ದೇವರು ಹೇಗೆ ಏನಂತಾರೆ ತನ್ನ ಪ್ರೀತಿಯನ್ನು ಕರುಣೆಯಿಂದ ಇಲ್ಲಿ ಜನರಿಗೆ ಆತನು ಯೆರೆಮೀಯನ ಮುಖಾಂತರ ತೋರಿಸ್ತಿರುವಂಥದ್ದು ಈ ಅಧ್ಯಾಯದಲ್ಲಿ ವಿಶೇಷವಾಗಿ ನೋಡ್ತೇವೆ. ಮತ್ತು ಅಷ್ಟೇ ಅಲ್ಲ, ಏನಂತಾರೆ ಮುಂದೆ ಯೆಹೂದಕ್ಕೆ ಬರುವಂಥ ದುರ್ಗತಿಯನ್ನು ಕಂಡು ದೇವರು ಕರುಣೆಯಿಂದ ಅವರು ನನ್ನ ಕಡೆಗೆ ತಿರುಕೊಳ್ಳು ಅಂತ ಹೇಳ್ತಾರೆ. ಹೌದು, ದೇವರು ಹಳೆ ಒಡಂಬಡಿಕೆಯಲ್ಲಿ ಕೇವಲ ಆಜ್ಞೆಗಳನ್ನು ಅಪ್ಪಣೆಗಳನ್ನೇ ಕೊಡುವ ಆತನಾಗಿದ್ದನು. ಆದರೆ ದೇವರು ಪ್ರೀತಿಯಾಗಿರೋದ್ರಿಂದ ಆತನ ಆಜ್ಞೆ, ಆತನ ತೀರ್ಪು ಬಂದು ಜನರು ನಾಶವಾಗ್ತಾರಲ್ಲ ಅಂತ ಹೇಳಿ ಆತನು ಕರುಣೆಯಿಂದ ಆತನು ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿರುವಂಥದ್ದು ಈ ಒಂದು ಭಾಗದಲ್ಲಿ ನೋಡ್ತೇವೆ. ಮತ್ತು ಅಷ್ಟೇ ಅಲ್ಲ, ನೋಡ್ತೇವೆ ಯೋನ 5ನೇ ಅಧ್ಯಾಯ 11ನೇ ವಚನದಲ್ಲಿ, ಯೋನ 5ನೇ ಅಧ್ಯಾಯ 11ನೇ ವಚನ ಅಂದ್ರೆ ಈ 13ನೇ ಅಧ್ಯಾಯದಲ್ಲಿ ನೋಡುವಾಗ ಒಂದು ರೀತಿ ಮೊವಾಬಿನ ಬಗ್ಗೆ ದೇವರು ದುಃಖ ಪಡ್ತಿರೋದು, ಕರುಣೆಯನ್ನು ತೋರಿಸ್ತಿರುವಂಥದ್ದು. ಯೋನ ಬರುವಾಗ, ಯೋನನ ಗ್ರಂಥ 5ನೇ ಅಧ್ಯಾಯ 11ನೇ ವಚನ, ಯೋನ ಕ್ಷಮಿಸ್ರಿ, ಯೋನ 5ನೇ ಅಧ್ಯಾಯ ಅಲ್ಲ, 4ನೇ ಅಧ್ಯಾಯ 11ನೇ ವಚನ, ಯೋನ 4ನೇ ಅಧ್ಯಾಯ 11ನೇ ವಚನ. ಆ ಸೋರೆಗಿಡದ ಮೇಲೆ ಕಂಕರ ಪಟ್ಟಿಯಲ್ಲ, ಹಾಗಾದರೆ ಎಡಬಲ ಕೈಗಳನ್ನು ತಿಳಿದವರಾದ 120,000ಕ್ಕಿಂತ ಹೆಚ್ಚಾದ ಜನರು, ಬಹಳ ದನಗಳು ಸಹ ಇರುವ ಆ ದೊಡ್ಡ ಪಟ್ಟಣವಾದ ನಿನೆವೆಯನ್ನು ನಾನು ಕನಿಕರಿಸಬಾರದು ಅಂದನು. ಸೊ ದೇವರಿಲ್ಲಿ ನೋಡುವಾಗ ಅಲ್ಲಿ ಯೆರೆಮೀಯನಲ್ಲಿ ಮೊವಾಬಿನ ಬಗ್ಗೆ ಹೇಳುವಂತ ನೋಡ್ತೇವೆ. ಇಲ್ಲಿ ಬರುವಾಗ ನಿನೆವೆ ಪಟ್ಟಣದ ಜನರ ಬಗ್ಗೆ ಇಲ್ಲಿ ಪ್ರವಾದಿ ಅಂತ ಯೋನನು ಹೇಳ್ತಾನೆ, ಓ ದೇವರೇ, ನನಗೆ ಗೊತ್ತಿತ್ತು ನೀನು ಹೀಗೆ ನಾಶ ಮಾಡ್ತೀವಿ, ಇವರೆಲ್ಲರೂ ಅನ್ಯರು, ಇವ್ರಿಗೆ ಯಾಕೆ ನೀನು ಪ್ರೀತಿ ತೋರಿಸ್ಬೇಕು, ಇವ್ರು ಯಾಕೆ ನಿನ್ನ ಕಡೆಗೆ ತಿರ್ಕೊಳ್ಬೇಕು, ಇವ್ರು ಸರಿಯಾಗತ್ತೆ ಬೇಡ. ಅದಕ್ಕೋಸ್ಕರವಾದರೂ ಯೋನನು ದೇವರು ಹೇಳಿದ ತಕ್ಷಣ ಎದ್ದು ಆತನ ಹೋಗದೆ ತಾರ್ಸಿಗೆ ಹೋಗುವಂತ ಹಡಗಿನಲ್ಲಿ ಆತನ ಹತ್ತಿ ದೇವರಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡಿದನು. ಅಂದ್ರೆ ಆತನ ಉದ್ದೇಶ ಒಂದೇ ಇತ್ತು, ಇವರೆಲ್ಲರೂ ಅನ್ಯರು ಯಾಕೆ ರಕ್ಷಣೆ ಹೊಂದಬೇಕು, ಅನ್ಯರು ದೇವರ ಕಡೆ ತಿಳ್ಕೊಳ್ಳುವಂತ ಬೇಡ, ಅನ್ಯರಿಗೆ ದೇವರ ಪ್ರೀತಿ ಬೇಡ ಅನ್ನುವಂಥದ್ದಾಗಿತ್ತು. ಅನೇಕ ಸಾರಿ ನಮ್ಮ ಆಶೆ ಕೂಡ ಹಾಗೆ ಇರೋಂತ ನೋಡ್ತೇವೆ. ನಾವು ಯೋನನ ಹಾಗೆ ನಾವು ಕೂಡ ಪ್ರೀತಿ ತೀರ್ಮಾನ ಮಾಡ್ತೇವೆ, ನಮ್ಮ ಅನಿಸಿಕೆಗಳು ಹಾಗೆ ಇರುವಂಥದ್ದು. ಯಾಕೆ ದೇವರು ಎಲ್ರಿಗೂ ಪ್ರೀತಿ ಮಾಡ್ತಾರೆ ಅಂತ. ಆದರೆ ಎಲ್ಲ ನೋಡ್ತೇವೆ, ದೇವರು ಪ್ರೀತಿಯಾಗಿರೋದ್ರಿಂದ ಆತನು ತನ್ನ ಒಂದು ಏನಂತಾರೆ ಕರುಣೆಯನ್ನು ಅನ್ಯರ ಮೇಲೆಯೂ ತೋರಿಸು. ಇಲ್ಲಿ ನಿನೆವೆ ಪಟ್ಟಣದವರು ಏನಂತಾರೆ ನಾಶವಾಗುತ್ತಾರಲ್ಲಿ. ಈಗ ಯೆಜ್ಕೇಲ 18ನೇ ಅಧ್ಯಾಯ ನೋಡಿದ ಪ್ರಕಾರ ಏನಂತಾರೆ ದುಷ್ಟನು ಪಾಪದಲ್ಲಿ ನಾಶವಾಗುವಂಥದ್ದನ್ನು ದೇವರು ಬಯಸುವಂಥದ್ದಲ್ಲ, ಸಂತೋಷ ಪಡೋದಿಲ್ಲ. ಅದಕ್ಕೆ ಇಲ್ಲಿ ನೋಡುವಾಗ ನಿನೆವೆ ಪಟ್ಟಣದವರು ಕೂಡ ದೇವರ ಕಡೆಗೆ ತಿರುಗಿಕೊಳ್ಬೇಕಂತೇಳಿ ಆತನು ಮಾಡುತ್ತದೆ. ಮತ್ತೆ 22ನೇ ಅಧ್ಯಾಯ 37ನೇ ವಚನ, ಮತ್ತೆ 22:37 ವಚನ, ಮತ್ತಾಯ 22:37 ವಚನ. ಯೇಸು ಅವನಿಗೆ, ನೀನು ನಿನ್ನ ದೇವರಾದ ಕರ್ತನ ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಮನಸ್ಸಿನಿಂದಲೂ ಪ್ರೀತಿಸಬೇಕು. ಇಲ್ಲಿ ನಾವು ನೋಡುವಾಗ ಅವರು ಏನಂತಾರೆ ಮೊದಲು ಆತನಿಗೆ ಪ್ರಶ್ನೆ ಕೇಳುವಂಥದ್ದು ಮತ್ತು ಅಬ್ರಹಾಮನಿಗಿಂತ ಏನಂತಾರೆ ನೀನು ದೊಡ್ಡವನು ಇವೆಲ್ಲ ಕೇಳಿ ಯಾವ ಆಜ್ಞೆ ಬಹಳ ದೊಡ್ಡದಂತ ಹೇಳುವಾಗ ಕರ್ತನು ಅವನಿಗೆ ಹೇಳಿರುತ್ತದೆ ಅಂದರೆ ಹೀಗೆ ಪ್ರೀತಿ ಮಾಡಬೇಕು. ಆದರೆ ಅಲ್ಲಿ ನೋಡ್ತೇವೆ ಲೂಕ 19:41, ಲೂಕ 19:41, ಲೂಕ 19:41.
ತರುವೆ ಆತನು ಸಮೀಪಿಸಿದಾಗ ಪಟ್ಟಣ ನೋಡಿ ಅದರ ವಿಷಯವಾಗಿ ಅತ್ತು, ನೀನು ಈ ನಿನ್ನ ದಿನದಲ್ಲಿ ಆದರೂ ನಿನ್ನ ಸಮಾಧಾನಕ್ಕೆ ಸಂಬಂಧಪಟ್ಟವು ತಿಳಿದುಕೊಳ್ಳಬೇಕಾಗಿತ್ತು, ಆದರೆ ಇವುಗಳು ನಿನ್ನ ಕಣ್ಣುಗಳಿಗೆ ಮರೆಯಾಗಿವೆ. ಅಲ್ಲಿ ಮುಂದೆ ಬರುವಾಗ ನಾವು ನೋಡ್ತೇವೆ, ಕರ್ತನು ಯೆರೂಸಲೇಮಿನ ಬಗ್ಗೆ ನೋಡಿ ದುಃಖಪಟ್ಟದ್ದು. ಯಾಕಂದರೆ ಎಲ್ಲ ನೋಡ್ತೇವೆ ಅದರ ವಿಷಯವಾಗಿ 40ನೇ ವರ್ಷ ನೋಡಿದೆವು. ತರುವಾಯ ಆತನು ಸಮೀಪಿಸಿದಾಗ ಪಟ್ಟಣವನ್ನು ನೋಡಿ ಅದರ ವಿಷಯವಾಗಿ ಯೆರೂಸಲೇಮು ಹೇಗೆ ನಾಶವಾಗಿ ಹೋಗ್ತದಲ್ಲ, ಹೇಗೆ ದೇವರಿಂದ ದೂರ ಹೋಗಿದೆಯಲ್ಲ, ಅದ್ರ ಬಗ್ಗೆ ಆತನು ಮತ್ತೆ 22ನೇ ಅಧ್ಯಾಯದಲ್ಲಿ ಆ ವಾಕ್ಯ ನಾವು ತಪ್ಪಾಗಿ ನೋಡಿದ್ದೇವೆ. ಅಲ್ಲಿ ಕೂಡ ಯೆರೂಸಲೇಮಿನ ಬಗ್ಗೆ, ಇಸ್ರೇಲರ ಬಗ್ಗೆ ಆತನು, ಇಲ್ಲಿ ಪಟ್ಟಣದ ಬಗ್ಗೆ ಹೇಳ್ತಾನೆ. ಮತ್ತೆದಲ್ಲಿ ಅದು ವಾಕ್ಯ ನನಗೆ ಸರಿ ಸಿಕ್ಕಲಿಲ್ಲ. ಅಲ್ಲಿ ನೋಡುವಾಗ ಇಸ್ರೇಲರ ಬಗ್ಗೆ ಆತನು ನೋಡಿ ಅವರ ಸ್ಥಿತಿಯನ್ನು ಕಂಡು ಅತ್ತನು. ಮತ್ತು ಅಷ್ಟೇ ಅಲ್ಲ, ಯೋಹಾನ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ನಾವು ಲಾಜರನ ಬಗ್ಗೆ ನೋಡ್ತೇವೆ. ಲಾಜರನ ಸಮಾಧಿ ಬಳಿಗೆ ಹೋದಾಗಲೂ ಕೂಡ ಅತ್ತನು ಅಂತ ಹೇಳಿ ನೋಡ್ತೇವೆ. ಏನಂತಾರೆ ಬೈಬಲಲ್ಲಿ ಶಾರ್ಟೆಸ್ಟ್ ವರ್ಸ್ ಅಂತ ಹೇಳಿ ಫೇಮಸ್ ಆಗಿರೋದು ನೋಡ್ತೇವೆ. ಬಹಳ ಕಿರಿದಾದ ವಚನ, ಯೇಸು ಕಣ್ಣೀರಿಟ್ಟು ನೋಡ್ತೇವೆ. ಅಂದರೆ ಅಲ್ಲಿ ಕಣ್ಣೀರಿಟ್ಟಿರುವಂಥದ್ದು ಲಾಜರನ ಸತ್ತು ಹೋಗಿರೋದಕ್ಕೋಸ್ಕರ ಕಣ್ಣೀರಿಡಲಿಲ್ಲ. ಯಾಕಂದರೆ ಆತನು ಸಾಯಬೇಕಂತೇಳಿ ಆತನು 2 ದಿವಸ ಬೇರೆ ಕಡೆ ಪ್ರಯಾಣ ಮಾಡಿದನು. ಆದರೆ ನೋಡ್ತೇವೆ ನಿಜವಾಗ್ಲೂ ಹೇಗೆ ಸಾವು, ಏನಂತಾರೆ ಸಾವಿನಿಂದ ಅಥವಾ ನಿತ್ಯವಾದಂಥ ನಾಶನಕ್ಕೆ ಜನರು ಹೋಗ್ತಿದ್ದಾರಲ್ಲ. ಎರಡನೇದಾಗಿ ನೋಡ್ತೇವೆ, ತಾನೇ ಜೀವವು ಪುನರುತ್ಥಾನವಾಗಿದೆ ಅಂತ ತನ್ನಲ್ಲಿ ನಂಬಿಕೆ ತಿಳುವಲ್ಲ ಅಂತ ಹೇಳಿ ಆತನು ಅದಕ್ಕೋಸ್ಕರ ಆತನು ದುಃಖಪಟ್ಟನು, ಕಣ್ಣೀರಿಟ್ಟನು. ಕರ್ತನು ಏನಂತಾರೆ ಹೀಗೆ ಇತರರಿಗೋಸ್ಕರ ಆತನು ಕಣ್ಣೀರಿಟ್ಟನು. ಇಲ್ಲಿ ಮತ್ತೆ ನೋಡ್ತೇವೆ ದೇವರ ಪ್ರೀತಿ ಇನ್ನೊಂದೇನಾಗಿದೆ ಅಂದರೆ, ದೇವರ ಪ್ರೀತಿ ಎಚ್ಚರಿಕೆಯ ಪ್ರೀತಿ ಕೂಡ ಆಗಿದೆ. ಎಚ್ಚರಿಸುವಂಥ ಪ್ರೀತಿ ದೇವರ ಪ್ರೀತಿಯಾಗಿದೆ. ಲೂಕನ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಕೆಲವು ವಚನಗಳು ನೋಡ್ತೇವೆ. ಅಲ್ಲಿ ದೇವರು ಎಚ್ಚರಿಸುವುದಕ್ಕೋಸ್ಕರ ತನ್ನ ಪ್ರೀತಿಯನ್ನು ತೋರ್ಪಡಿಸಿರುವಂಥದ್ದು ಈ ಒಂದು ಭಾಗದಲ್ಲಿ ನೋಡ್ತೇವೆ. ಏನಂದರೆ 5ನೇ ವರ್ಷ ನೋಡ್ತೇವೆ 13ನೇ ಅಧ್ಯಾಯ. ಆದರೆ ಹಾಗಲ್ಲವೆಂದಲೂ ನಾನು ನಿಮಗೆ ಹೇಳ್ತೇನೆ, ನೀವು ಮಾನಸಾಂತರ ಪಡೆದೇ ಹೋದರೆ ನೀವೆಲ್ಲರೂ ಅವರಂತೆಯೇ ನಾಶವಾಗಿವೆ ಎಂದರು. ಅಂದರೆ ಇಲ್ಲಿ ಬರುವಂಥ ಪ್ರಶ್ನೆ ಏನಂದರೆ 13ನೇ ವರ್ಷದಲ್ಲಿ 1ನೇ ವರ್ಷ ನೋಡ್ಕೊಂಡು ಹೋಗೋಣ. ಇದಲ್ಲದೆ ಪಿಲಾತನು ಗಲಿಲಾಯದವರ ರಕ್ತವನ್ನು ಅವರ ಬಲಿಗಳೊಂದಿಗೆ ಬೆರೆಸಿದ ವಿಷಯವನ್ನು ಆತನಿಗೆ ತಿಳಿಸಿದ ಕೆಲವರು ಆ ಸಮಯದಲ್ಲಿ ಅಲ್ಲಿದ್ದರು. ಆಗ ಯೇಸು ಅವರಿಗೆ, ಈ ಗಲಿಲಾಯದವರು ಇಂಥವುಗಳನ್ನು ಅನುಭವಿಸಿದ ಕಾರಣ ಅವರು ಎಲ್ಲ ಗಲಿಲಾಯದವರಿಗಿಂತ ಪಾಪಿಷ್ಠರನ್ನು ನೀವು ಭಾವಿಸುತ್ತೀರೋ? ಆದರೆ ಹಾಗಲ್ಲವೆಂದು ನಾನು ನಿಮಗೆ ಹೇಳುತ್ತೇನೆ, ನೀವು ಮಾನಸಾಂತರ ಪಡೆದು ಹೋದರೆ ನೀವೆಲ್ಲರೂ ಅದರಂತೆಯೇ ನಾಶವಾಗುವಿರಿ. ಇಲ್ಲವೇ ಸಿಲೋವಾಮಿನಲ್ಲಿ ಗೋಪುರವು ಬಿದ್ದು ಕೊಂದು ಹಾಕಿದ 18 ಜನರು ಯೆರೂಸಲೇಮಿನಲ್ಲಿ ವಾಸವಾಗಿರುವ ಎಲ್ಲ ಮನುಷ್ಯರಿಗಿಂತಲೂ ಪಾಪಿಷ್ಠರೆಂದು ಯೋಚಿಸುತ್ತೀರೋ? ಆದರೆ ಹಾಗೆಲ್ಲವೆಂದು ನಾನು ನಿಮಗೆ ಹೇಳುತ್ತೇನೆ, ನೀವು ಮಾನಸಾಂತರ ಪಡೆದು ಹೋದರೆ ನೀವೆಲ್ಲರೂ ಅವರಂತೆಯೇ ನಾಶವಾಗುವುದೇ ಅನ್ನುವಂತೆ. ಇಲ್ಲಿ 2 ಘಟನೆಗಳು ಕರ್ತನೆ ಹೇಳ್ತಿದ್ದಾನೆ. ಎಲ್ಲ ನೋಡುವಾಗ ಇದು ಒಂದು ಸಾರಿ ಅಂದರೆ ಅನೇಕ ವಿಷಯಗಳಿಗೆ ನಮಗೆ ನಡೆಯುವಂಥ ಘಟನೆಗಳಿಗೆ, ದುರ್ಘಟನೆಗಳಿಗೆ, ಅಪಾಯಗಳಿಗೆ, ಅಪಘಾತಗಳಿಗೆ ನಮ್ಮಲ್ಲಿ ಪ್ರಶ್ನೆ ಇಲ್ಲ, ನಮ್ಮಲ್ಲಿ ಉತ್ತರವಿಲ್ಲ, ಬರೀ ಪ್ರಶ್ನೆಗಳಿರುತ್ತೆ. ಇಲ್ಲಿ ಕೂಡ ಅದೇ ಘಟನೆ ಆಗಿದೆ. ಇಲ್ಲ ಆಗಿರುತ್ತದೆ ಅಂದರೆ ಇಲ್ಲಿ ಪಿಲಾತನು ಗಲಿಲಾಯದವರ ರಕ್ತವನ್ನು ಅವರ ಬಲಿಗಳೊಂದಿಗೆ ಬೆರೆಸಿದ ವಿಷಯ. ಅಂದರೆ ಇಲ್ಲಿ ಜನರನ್ನು ಕೊಂದಿರೋದ್ರ ಬಗ್ಗೆ, ಜನರ ರಕ್ತವನ್ನು ಅಲ್ಲಿ ಹರಿಸಿರೋದ್ರ ಬಗ್ಗೆ ಹೇಳ್ತಾರೆ. ಅಲ್ಲಿ ಆದಾಗ ನಾವು ಅನೇಕ ಸರಿ ಇದಾದ ತಕ್ಷಣ ಅನೇಕ ಸಾರಿ ನಾವು ಇದು ದೇವರ ತೀರ್ಪು, ಇದು ದೇವರೇ ಮಾಡ್ದ, ದೇವರ ತೀರ್ಪಿನಿಂದ ಇದಾಯಿತು, ಇಲ್ಲಿ ಆಯ್ತು. ಮತ್ತಿಲ್ಲಿ ಶಿಲೋವಿನಲ್ಲಿ 4ನೇ ವರ್ಷದಲ್ಲಿ ಹೇಳ್ತೇವೆ, ಇಲ್ಲಿ ಶಿಲೋವಾಮಿನಲ್ಲಿ ಗೋಪುರ ಬಿದ್ದುಕೊಂಡ. ಅಂದರೆ ದೇವರ ನಿಯಂತ್ರಣದ ಎಲ್ಲ ಉಂಟು, ಆತನ ನಿಯಂತ್ರಣದ ಇಲ್ಲೇ ಯಾವುದೂ ಅಲ್ಲ. ಆದರೆ ಇಲ್ಲಿ
ಹೀಗಾಯ್ತಲ್ಲ ದೇವ್ರೆ ಯಾಕೆ ಅಂತಕ್ಕ ಈ ಜನರೆಲ್ಲರೂ ದೇವರಿಗೆ ಬಹಳ ವಿರೋಧವಾಗಿ ನಡೀತಿದ್ರು, ಅದಕ್ಕೋಸ್ಕರ ದೇವರು ಗೋಪುರವನ್ನು ಬೀಳಿಸಿ ಅವರನ್ನೆಲ್ಲ ಸಾಯಿಸೋದು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ. ಅದೆಲ್ಲಿ ದೇವರು? ಇಲ್ಲಿ ಕರ್ತನೆ ಸ್ವತಃ ಹೇಳ್ತಿದ್ದಾನೆ ಹಾಗಲ್ಲ. ಅಂದ್ರೆ ಇಲ್ಲಿ ಹಾಗಿದ್ರೆ ಅಲ್ಲಿ ಹೇಳಿರುವಂಥದ್ದು ಏನಂದ್ರೆ 4ನೇ ಆ 18 ಜನರು ಯೆರೂಸಲೇಮಿನಲ್ಲಿ ವಾಸವಾಗಿರುವ ಎಲ್ಲಾ ಮನುಷ್ಯರಿಗಿಂತಲೂ ಪಾಪಿಷ್ಠರೆಂದು ಯೋಚಿಸುತ್ತೀರೋ? ಮನೆಗೆ ಸರಿ ಮಾಡುವಂಥದ್ದಿದೆ. ದೇವರ ಪ್ರೀತಿ ಅಂತ ತಕ್ಷಣ ಇವ್ರ ಮೇಲೆ ದೇವರ ಪ್ರೀತಿ ಇಲ್ಲ, ಒಬ್ಬರು ಬಿದ್ದು ಸತ್ತು ಹೋದ್ರು ಅಂದ್ರೆ ಇವ್ರು ಸತ್ತಿರೋದಕ್ಕೆ ಕಾರಣ ದೇವರ ಪ್ರೀತಿ ಅವ್ರ ಮೇಲೆ, ಯಾಕಂದ್ರೆ ಪಾಪಿಷ್ಠರಾಗಿದ್ರು. ಅದಕ್ಕಿಲ್ಲ ಅಂತ ಹೇಳ್ತಾನೆ. ಹಾಗೆ ಸತ್ತಿದ್ರಲ್ಲ ಅವರೆಲ್ಲ ಎಲ್ಲರಿಗಿಂತ ಪಾಪಿಷ್ಠರು ಇಲ್ಲ ಅಂದಾಗಿ ಕರ್ತನೆ ಹೇಳ್ತಿದ್ದಾನೆ. ಹಾಗಲ್ಲವೆಂದು ನಾನು ನಿಮಗೆ ಹೇಳುತ್ತೇನೆ. ಅವ್ರು ಪಾಪಿಷ್ಠರಿಲ್ಲದಿದ್ರು ಆ ಒಂದು ಅಪಘಾತಕ್ಕೆ ಒಳಗಾಗಿದ್ದಾರೆ. ಆದರೆ ಆ ಸಂಗತಿಗಳಿಂದ ಒಂದು ಹೇಳ್ತಿದ್ದಾನೆ, ಏನಂದ್ರೆ ನೀವು ಮಾನಸಾಂತರ ಪಡೆದೇ ಹೋದರೆ ನೀವೆಲ್ಲರೂ ಅವರಂತೆಯೇ ನಾಶವಾಗುತ್ತೀರಿ. ಇದು ಮುಖ್ಯವಾದದ್ದು. ಯಾಕಂದ್ರೆ ದೇವರ ಪ್ರೀತಿ ಎಚ್ಚರಿಕೆಯನ್ನು ಕೂಡ ತೋರಿಸುವಂಥದ್ದಾಗಿದೆ. ದೇವರ ಪ್ರೀತಿ ಎಚ್ಚರಿಕೆ ನೀಡುವಂಥದ್ದಾಗಿದೆ. ಅದನ್ನೇ ಹಿಂದಿನ ವಚನ ನೋಡಿದ ಪ್ರಕಾರ ದುಷ್ಟ ನಾಶವಾಗೋದ್ರಲ್ಲಿ ಆತನಿಗೆ ಸಂತೋಷವಿಲ್ಲ, ಆದರೆ ಅವರನ್ನು ಎಚ್ಚರಿಸುವಂಥದ್ದಿದೆ. 1 ತಿಮೋಥಿ 4:10 ನೋಡ್ತೇವೆ. 1 ತಿಮೋಥಿ 4:10. 1 ತಿಮೋಥಿ 4:10. ಆದ್ದರಿಂದ ಇದಕ್ಕಾಗಿ ನಾವು ಕಷ್ಟಪಡೋರು ನಿಂದೆಯನ್ನು ಅನುಭವಿಸೋರು ಆಗಿದ್ದೇವೆ. ಯಾಕಂದರೆ ಎಲ್ಲ ಮನುಷ್ಯರಿಗೆ, ವಿಶೇಷವಾಗಿ ನಂಬುವವರಿಗೆ ರಕ್ಷಕನಾಗಿರುವ ಜೀವವುಳ್ಳ ದೇವರನ್ನು ನಾವು ನಂಬಿದ್ದೇವೆ. ಈ ವಿಷಯಗಳನ್ನು ಆಜ್ಞಾಪಿಸಬೇಕು ಮತ್ತು ಬೋಧಿಸಬೇಕು. ಏನಂದ್ರೆ ದೇವರ ಪ್ರೀತಿ ಎಲ್ಲ ಕಡೆ ಇದೆ ಮತ್ತು ಅದಕ್ಕೆ ಆದ್ದರಿಂದ ಅದೇಂತಾರೆ ರಕ್ಷಕನ ಬಗ್ಗೆ ನಾವು ಏನಂತಾರೆ ಎಚ್ಚರಿಕೆಯನ್ನು ನೀಡುವಂಥದ್ದು ಈ ವಾಕ್ಯದಲ್ಲಿ ನೋಡ್ತೇವೆ. ಹೀಗಿರುವಾಗ ನೋಡ್ತೇವೆ ಅಂದ್ರೆ ದೇವರ ಪ್ರೀತಿ ಎಚ್ಚರಿಕೆಯನ್ನು ಕೊಡುವಂಥದ್ದು ಕೂಡ ಆಗಿದೆ. ಅದು ನಂಬುವವರಿಗೆ ವಿಶೇಷವಾಗಿ ಏನಂದ್ರೆ ರಕ್ಷಣೆಯನ್ನು ಉಂಟು ಮಾಡ್ತದೆ. ಇಲ್ಲಿ ಹೋದ್ರೆ ಅದಕ್ಕೆ ವಿರುದ್ಧವಾದಂಥ ಸಂಗತಿ ಉಂಟು. ಅದಕ್ಕೆ ನೋಡ್ತೇವೆ ಅಂದ್ರೆ ವಿಶೇಷವಾಗಿ ಎಲ್ಲ ಮನುಷ್ಯರಿಗೆ, ಯಾಕಂದ್ರೆ ಎಲ್ಲ ಮನುಷ್ಯರಿಗೆ ವಿಶೇಷವಾಗಿ ನಂಬುವವರಿಗೆ ರಕ್ಷಕನಾಗಿರುವ ಜೀವವುಳ್ಳ ದೇವರನ್ನು ನಾವು ನಂಬಿದ್ದೇವೆ. ಒಂದು ವೇಳೆ ನಂಬದೇ ಹೋದರೆ ಎಲ್ಲ ಆಗುವಂಥದ್ದು ಎಂದರೆ ಬೇರೆ ವಾಕ್ಯಗಳ ಹೇಳೋ ಪ್ರಕಾರ ನಿತ್ಯವಾದಂಥ ನಾಶನ ಶಿಕ್ಷೆ ಉಂಟು. ಇಲ್ಲಿಗೂ ಆಯ್ತು. ಮೂರನೇ ಅಥವಾ ಕೊನೆ ಭಾಗ ನಾವು ನೋಡ್ತೇವೆ ಅಂದ್ರೆ ಅಲ್ಲಿ ನೋಡುವಾಗ ದೇವರು ತನ್ನವರ ಕಡೆಗೆ ಅನ್ಕಂಡೀಷನಲ್ ಅಥವಾ ಷರತ್ತು ರಹಿತ ಪ್ರೀತಿಯನ್ನು ತನ್ನವರ ಕಡೆಗೆ ಇಟ್ಟಿದ್ದಾನೆ. ತನ್ನ ಮಕ್ಕಳನ್ನು ಹಾಗೆ ಪ್ರೀತಿಸ್ತಾನೆ. ಯೋಹಾನ 6:40. ಯೋಹಾನ 6:40. ಯೋಹಾನ 6:40. ಮತ್ತು ನನ್ನನ್ನು ಕಳಿಸಿದಾತನ ಚಿತ್ತವೇನೆಂದರೆ ಮಗನನ್ನು ನೋಡಿ ಆತನ ಮೇಲೆ ನಂಬಿಕೆಯಿಡುವ ಪ್ರತಿಯೊಬ್ಬನು ನಿತ್ಯ ಜೀವವನ್ನು ಹೊಂದುವುದೇ ಮತ್ತು ನಾನು ಅವನನ್ನು ಕಡೆಯ ದಿನದಲ್ಲಿ ಎಬ್ಬಿಸುವನೆಂದು ಹೇಳಿದನು. ಇಲ್ಲೆಲ್ಲ ನೋಡುವಾಗ ದೇವರು ತನ್ನ ಕುಮಾರನನ್ನು ನಂಬುವವನು ಕಡೆಯ ದಿನದಲ್ಲಿ ಎಬ್ಬಿಸುವನು ಅಂತ ಹೇಳುವಾಗ ಎಲ್ಲ ನೋಡ್ತೇವೆ. ಏನಂದ್ರೆ ವಿಶೇಷವಾಗಿ ಕಡೆಯವರೆಗೂ ತನ್ನವರಿಗೋಸ್ಕರ ತನ್ನ ಪ್ರೀತಿಯನ್ನು ತೋರಿಸ್ತಾನೆ ಅನ್ನುವಂಥದ್ದೇ ಇಲ್ಲಿ ವಿಶೇಷವಾಗಿ ಹೇಳ್ತಿರುವಂಥ ಸಂಗತಿಗಳು ನೋಡ್ತೇವೆ. ಮತ್ತು ಇನ್ನೊಂದು ವಚನ ನೋಡ್ತೇವೆ, ಅದೇ 13ನೇ ಅಧ್ಯಾಯ 1ನೇ ವಚನ. ಯೋಹಾನ 13ನೇ ಅಧ್ಯಾಯ 1ನೇ ವಚನ. ಯೋಹಾನ 13:1ನೇ ವಚನ. ಅಂದ್ರೆ ಅಲ್ಲಿನ ಮುಂದೆ ನೋಡ್ತೇವೆ. ಆಗ ಪಸ್ಕ ಹಬ್ಬದ ಮುಂಚೆ ಯೇಸು ತಾನು ಈ ಲೋಕದೊಳಗಿನ ತಂದೆ ಬಳಿಗೆ ಹೋಗಬೇಕಿದ್ದ ತನ್ನ ಗಳಿಗೆಯು ಬಂತು ತಿಳಿದು ಈ ಲೋಕದಲ್ಲಿದ್ದ ತನ್ನ ಸ್ವಂತವರನ್ನು ಪ್ರೀತಿಸಿ ಅವರನ್ನು ಅಂತ್ಯದವರೆಗೆ ಪ್ರೀತಿಸಿದನು ಅಂತ ನೋಡುವಾಗ ಅವರನ್ನು ಅಂತ್ಯದವರೆಗೂ ಅಂತ್ಯದವರೆಗೂ ಅಂದ್ರೆ ಇಲ್ಲಿ ನಿತ್ಯತೆಗೆ ಹೋಗ್ತಲ್ಲ, ಈ ಲೋಕದ ಯಾತ್ರೆಯಲ್ಲಿ ಈ ದೈಹಿಕವಾದಂತಹ ಜೀವಿತದ ಬಗ್ಗೆ ಆತ್ಮ ಹೇಳ್ತಾನೆ. ತಾನು ಅವರನ್ನು ಹಾಗೆ ಪ್ರೀತಿಸಿರುವಂತ ನೋಡ್ತೇವೆ. ಯಾಕಂದ್ರೆ ಅಲ್ಲಿ ನೋಡುವಾಗ ಏನಂದ್ರೆ
ಕರ್ತನಾದ ಯೇಸು ಕ್ರಿಸ್ತರು ತನ್ನವರನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸೋದಂದ್ರೆ ಅಂತ್ಯದವರೆಗೂ ಪ್ರೀತಿಸೋದಂದ್ರೆ ಎಲ್ಲ ನೋಡ್ತೇವೆ. ಮುಂದಿನ ಭಾಗಕ್ಕೆ ಬರ್ತೇವೆ, 18ನೇ ಅಧ್ಯಾಯದಲ್ಲಿ ನೋಡ್ತೇವೆ. 18ನೇ ಅಧ್ಯಾಯದಲ್ಲಿ ಸೈನಿಕರು ಬಂದು ಕರ್ತನನ್ನು ಸರಿಯಾಗಿ ಹಿಡ್ಕೊಂಡು ಹೋಗುವಂತ ಸಂಗತಿ ಬರೋದು ನೋಡ್ತೇವೆ. 18ನೇ ಅಧ್ಯಾಯ, ಯೋಹಾನ ಸುವಾರ್ತೆ 18ನೇ ಅಧ್ಯಾಯ 4ನೇ ವಚನ. ಮತ್ತು ಯೇಸು ತನ್ನ ಮೇಲೆ ಬರುವಗಳನ್ನೆಲ್ಲ ತಿಳಿದುಕೊಂಡು ಮುಂದಕ್ಕೆ ಹೋಗಿ ಅವರಿಗೆ, ನೀವು ಯಾರನ್ನು ಹುಡುಕ್ತೀರಿ ಎಂದು ಕೇಳಲು ಅವರು ಪ್ರತ್ಯುತ್ತರವಾಗಿ ಆತನಿಗೆ, ನಜರೇತಿನ ಯೇಸು ಅನ್ನೋದರು. ಅದಕ್ಕೆ ಯೇಸು ಅವರಿಗೆ, ನಾನೇ ಆತನು ಅಂದನು. ಮತ್ತು ಆತನ ಹಿಡಿದುಕೊಡುವ ಯುಧನು ಸಹ ಅವರೊಂದಿಗೆ ನಿಂತಿದ್ದರು. ಆತನು ಅವರಿಗೆ, ನಾನೇ ಆತನೆಂದು ಹೇಳಿದ ಕೂಡಲೇ ಅವರು ಹಿಂದಕ್ಕೆ ಸರಿದು ನೆಲಕ್ಕೆ ಬಿದ್ದರು. 7ನೇ ವಚನ ಮತ್ತೆ ನೋಡ್ತೇವೆ. ಆಗ ಆತನ ತಿರುಗಿ ಅವರಿಗೆ, ನೀವು ಯಾರನ್ನು ಹುಡುಕುತ್ತೀರಿ ಎಂದು ಕೇಳಲು ಅವರು, ನಜರೇತಿನ ಯೇಸುವನ್ನು ಅಂದರು. ಯೇಸು ಪ್ರತ್ಯುತ್ತರವಾಗಿ, ನಾನೇ ಆತನೆಂದು ನಿಮಗೆ ಹೇಳಿದನಲ್ಲ, ನೀವು ನನ್ನನ್ನೇ ಹುಡುಕುವುದಾದರೆ ಇವರನ್ನು ಹೋಗಬಿಡಿರಿ ಅಂದನು. 9ನೇ ವಚನ ನೋಡ್ತೇವೆ. ಹೀಗೆ ನೀನು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನಾದರೂ ನಾನು ಕಳೆದುಕೊಳ್ಳಲ್ಲವೆಂದು ಆತನು ಹೇಳಿದ ಮಾತು ನೆರವೇರುವಂತೆ ಇದಾಯಿತು. ನೋಡುವಾಗ ತನ್ನ ಹಿಂದೆ ಬಂದಿರುವಂಥವ್ರು ಯೂದನನ್ನು ಬಿಟ್ಟು ಆತನ ಇದ್ದನೋ ತಂದೆ ಕೊಟ್ಟಿದ್ದನೋ ಕೊಟ್ಟಲು ಅದು ಬೇರೆ ವಿಷಯ. ಆದರೆ ಈ ವಾಕ್ಯ ನೆರವೇರ್ತಂತ ಹೇಳುವಾಗ 13ನೇ ಮೊದಲನೇ ನೋಡಿದಾಗ ತನ್ನನ್ನು ತಾನು ಯಾರನ್ನು ಪ್ರೀತಿಸನೋ ಅವರನ್ನು ಅಂತ್ಯದವರೆಗೂ ಪ್ರೀತಿಸನು. ಇಲ್ಲ ನೋಡುವಾಗ ಆ ಒಂದು ರಾತ್ರಿ ಸಮಯದಲ್ಲಿ ಇಲ್ಲಿ ಸೈನಿಕರು ಕರ್ತನ ಯೇಸು ಹಿಡಿದುಕೊಂಡು ಬಂದಿದ್ದಾರೆ. ಆದರೆ ಇಲ್ಲಿ ಕರ್ತನ ಹೇಳುವಂಥ ಮಾತಿನ ಪ್ರಕಾರ ಯೇಸು ಕ್ರಿಸ್ತನ ಒಬ್ಬನೇ ಅಲ್ಲ, ಆತನ ಜೊತೆಲಿರುವಂಥ ಸೈನಿಕರನ್ನು ಶಿಷ್ಯರನ್ನು ಸಹ ಹಿಡ್ಕೊಂಡು ಹೋಗ್ಬೇಕಂತ ಹೇಳಿ ಅವ್ರು ಬಂದಿರೋದು. ಅವಾಗ ಕರ್ತನ ಹೇಳ್ತಿದ್ದಾನೆ ಅಂದ್ರೆ ಇವತ್ತು ನಾವು ಬರ್ತೇವಲ್ಲ, ಯಾರಾದರೂ ಪೊಲೀಸ್ ವಾರಂಟ್ ಬಂದಿದೆ, ಪೊಲೀಸ್ ಹಿಡ್ಕೊಂಡು ಹೋಗಕ್ಕೆ ಬಂದಿದ್ದಾರೆ ಅಂದ್ರೆ ನಾವು ಕೇಳ್ತೀವಿ, ವಾರಂಟ್ ಯಾರ ಹೆಸರಲ್ಲಿದೆ, ಯಾರ ಹೆಸರಲ್ಲಿ ತೋರಿಸ್ ಫಸ್ಟ್ ಅಂತ. ಅದಕ್ಕೆ ಯೇಸು ಕ್ರಿಸ್ತರೇ, ನೀವು ಯಾರನ್ನು ಹುಡುಕ್ತಾ ಇದ್ದೀರಾ? ಯಾರು ಹುಡ್ತಾರೆ? ನಜರೇತಿನ ಯೇಸುವೆ. ಆತ ಹೇಳಿದ್ರೆ, ನಾನೇ ಆತನಾಗಿದ್ದೇನೆ. ಒಂದ್ಸರಿ ಹೇಳಿದಾಗ ಅವರು ಹಿಂದಕ್ಕೆ ಸರಿದು ಬಿದ್ದು ಹೋದ್ರು. ಅವ್ರಿಗೆ ದಿಗ್ಭ್ರಮೆ ಆಯ್ತು. ಮತ್ತೆ ಅಷ್ಟೇ ಅಲ್ಲ, 2ನೇ ಸಾರಿ ಆತನ ಹೇಳೋದು ನೋಡುವಾಗ ತನ್ನವರನ್ನು ಕೊನೆಯವರು ಅಂದ್ರೆ ಅದನ್ನೇ ನಾವು ಇನ್ನೊಂದು ವಚನ ನೋಡುವಾಗ, ನಮ್ಮ ಶಕ್ತಿಗೆ ಮೀರಿ ನಾವು ಶೋಧನೆಗೆ ಒಳಗಾಗದ ದೇವರು ನಮ್ಮನ್ನು ನಡೆಸ್ತಾನೆ ಅಥವಾ ಕಾಪಾಡ್ತಾನೆ ಅಂತ ಹೇಳುವಾಗ ಈ ರೀತಿಯಾಗಿ ನೋಡ್ತೇವೆ. ಶಿಷ್ಯರು ಕೂಡ ಯೇಸು ಕ್ರಿಸ್ತನ ಜೊತೆಯಲ್ಲಿ ಹಿಡಿದುಕೊಂಡು ಹೋದರೆ ಅವರು ಅದನ್ನು ಎದುರಿಷ್ಟು ಶಕ್ತಿ ಅವ್ರಿಗೆ ಇರಲಿಲ್ಲ. ಅದಕ್ಕೋಸ್ಕರವಾದ ಕರ್ತನ ಹೇಳ್ತಿದ್ದಾನೆ ಏನಂದ್ರೆ 8ನೇ ವಚನದಲ್ಲಿ, ಯೇಸು ಪ್ರತ್ಯುತ್ತರವಾಗಿ, ನಾನೇ ಆತನೆಂದು ನಿಮ್ಗೆ ಹೇಳಿದನಲ್ಲ, ನೀವು ನನ್ನನ್ನೇ ಹುಡುಕೋರಾದ್ರೆ ಇವರನ್ನು ಹೋಗಬಿಡಿರಿ ಅದನ್ನು. ಅಂದ್ರೆ ಅಲ್ಲಿ ಪರಿಸ್ಥಿತಿ ಅವರನ್ನು ಕೂಡ ಹಿಡ್ಕೊಂಡು ಹೋಗುವಂಥದ್ದು ಇತ್ತೇನೋ ಈ ವಾಕ್ಯದ ಪ್ರಕಾರ. ಅದಕ್ಕೆ ಆತ್ಮ ಹೇಳ್ತಾನೆ, ನಾನು ಹೋಗ್ತೇನೆ, ನನ್ನ ಹೆಸರಿಗೆ ವಾರಂಟ್ ಇದೆಯಲ್ಲ, ನಾನು ಬರ್ತೇನೆ, ಆದರೆ ಇವರನ್ನು ಹೋಗ್ಬಿಡು. ಇವರು ಬಲಹೀನರು. ಗೊತ್ತಲ್ಲ, ಪುನರುತ್ಥಾನ ನಂತರವೂ ಈ ಪತ್ರಿಕೆಗಳಲ್ಲಿ ನೋಡ್ತೇವೆ, ಬರೀ ಕೇವಲ ನಾವು ಏನಂತಾರೆ ಡೌಟಿಂಗ್ ಥಾಮಸ್ ಅಂತೇಳಿ ಆತನಿಗೆ ಮಾತ್ರ ಹೇಳ್ತೇವೆ, ಥೋಮನು ಸಂಶಯ ಪಟ್ಟನು ಅಲ್ಲ, ಎಲ್ಲರೂ ಕೂಡ ಅವರು ಸಂಶಯ ಪಟ್ಟರು. ಆತನು ಏನಂತಾರೆ ಕರ್ತನಾದ ಯೇಸು ಕ್ರಿಸ್ತನು ಎದ್ದಿದ್ದಾನೆ ಅನ್ನೋದು ಎಲ್ಲರೂ ಕೂಡ ನಂಬದಕ್ಕೆ ಸಿದ್ಧರಿಲ್ಲ. ಎಲ್ಲರೂ ಕೂಡ ಏನಂತಾರೆ ಭಯಪಟ್ಟವರಾಗಿ ಚದುರಿ ಹೋದ್ರು. ಕರ್ತನಾದ ಯೇಸು ಚದುರಿ ಹೋದ್ರು. ಅದು ಅಷ್ಟೇ ಅಲ್ಲ, ನೋಡ್ತೇವೆ ಪೇತ್ರನಾದರೂ ತಿರುಗಿ ತನ್ನ ಮೊದಲಿನ ಸ್ಥಿತಿಗೆ ಆತನು ಹೋದ್ರು. ಮೊದಲಿನ ಸ್ಥಿತಿಗೆ ಅಂದರೆ ಮೀನು ಹಿಡಿಯೋದಕ್ಕೆ ಆತನು ತಿರುಗಿ ಆತನು ಹೋಗಿರೋದು ನೋಡ್ತೇವೆ. 21ನೇ ಅಧ್ಯಾಯ, ಯೋಹಾನ 21ನೇ ಅಧ್ಯಾಯ 3ನೇ ವಚನ. ಆಗ ಸೀಮೋನ್ ಪೇತ್ರನು ಅವರಿಗೆ, ನಾನು ಮೀನು ಹಿಡಿಯೋದಕ್ಕೆ ಹೋಗುತ್ತೇನೆ ಅನ್ನಲು ಅವರು ಅವನಿಗೆ, ನಾವು ಸಹ ನಿನ್ನ ಸಂಗಡ ಬರುತ್ತೇವೆ ಅಂದರು. ಅವರು ಹೊರಟು ಹೋಗಿ ಕೂಡಲೇ ದೋಣಿ ಹತ್ತಿದ್ರು. ಆದರೆ ರಾತ್ರಿಯಲ್ಲಿ ಏನು ಹಿಡಿಯಲಿಲ್ಲ. ಅಲ್ಲೇನೋ ನೋಡುವಾಗ ಇಲ್ಲಿ ಆಗಿರುವಂಥ ಘಟನೆ ಮುಂದೆ ಕರ್ತನಾದ ಯೇಸು ಕ್ರಿಸ್ತನು ಹೇಗೆ ಹೇಳ್ದ, ಮೀನು ಹೇಗೆ ಸಿಕ್ತು ಅದು ಇದೆ. ಆದರೆ ಒಂದು ಸಂಗತಿ
ಇಲ್ಲಿ ಅವರು ಏನಂತಾರೆ ತಮ್ಮ ಪೂರ್ವ ಸ್ಥಿತಿಗೆ ಹೊರಟು ಹೋದ್ರು. ಅಂದ್ರೆ ನಾವು ಕಳೆದ ವಾರದಲ್ಲಿ ನೋಡಿದೆವು, ನನ್ನನ್ನು ಹಿಂಬಾಲಿಸುತ್ತೆ ಕರ್ತನ ಯೇಸು ಕ್ರಿಸ್ತನ ಹೇಳಿದಾಗ ನೋಡ್ತೇವೆ, ಅವರು ಮೀನು, ದೋಣಿ, ಬಲೆ ಎಲ್ಲ ಬಿಟ್ಬಿಟ್ಟು ಹಿಂಬಾಲಿಸಿದ್ರು. ಅದು ಹಿಂಬಾಲಿಸುವಂತ ಅದೇ ಆಗಿತ್ತು. ಆದ್ರೆ ಇಲ್ಲಿ ಅವರು ನಂಬಿರುವಂತ ಗುರುವನ್ನೇ, ಕರ್ತನನ್ನೇ ಶಿಲುಬೆಗೆ ಹಾಕಿ ಸಾಯಿಸಿದಾಗ ನಮ್ಗೆ ಇನ್ನೇನು ಬೇರೆ ಕೆಲಸ, ವಾಪಸ್ ಮೊದಲಿನ ಕಸಬಿಗೆ ಹೋಗೋಣ, ಮತ್ತೆ ಮೀನು ಹಿಡಿದಕ್ಕೆ ಹೋಗೋಣ ಹೋದ್ರು. ಆದರೆ ಕರ್ತನು ನಂತರವೂ ಅಲ್ಲಿ ಕಾಣಿಸ್ಕೊಂಡು 21ನೇ ಮುಂದೆ ನೋಡ್ತೇವೆ, ಅಂದರೆ ಕರ್ತನು ಅವನಿಗೆ ಅನೇಕ ಸಾರಿ, 3 ಸಾರಿ ಅದಕ್ಕೆ ಪೇತ್ರನೇ ನೀನು ನನ್ನನ್ನು ಪ್ರೀತಿ ಮಾಡ್ತೀಯೋ. 15ನೇ ವಚನ ನೋಡ್ತೀವಿ, 21ನೇ ಅಧ್ಯಾಯ 15ನೇ ವಚನ. ಅವ್ರು ಊಟ ಮಾಡಿದ ಮೇಲೆ ಯೇಸು ಸೀಮೋನ ಪೇತ್ರನಿಗೆ, ಯೋನನ ಮಗನಾದ ಸೀಮೋನನೇ, ನೀನು ಇವುಗಳಿಗಿಂತ ನನ್ನನ್ನು ಹೆಚ್ಚಾಗಿ ಪ್ರೀತಿಸ್ತೀಯೋ ಅಂತ ಕೇಳಿದ ಆತನು. ಅವನು ಆತನಿಗೆ, ಹೌದು ಕರ್ತನೆ, ನಾನು ನಿನ್ನನ್ನು ಪ್ರೀತಿಸ್ತೇನೆ ಎಂಬುದು ನೀನೇ ಬಲ್ಲೆನು. ಅದಕ್ಕೆ ಆತನು ಅವನಿಗೆ, ನನ್ನ ಕುರಿಗಳನ್ನು ಮೇಯಿಸಿದ್ರು. ಅದು ತಿರುಗಿ 2ನೇ ಸಾರಿ ಅವನಿಗೆ, ಯೋನನ ಮಗನಾದ ಸೀಮೋನನೇ, ನೀನು ನನ್ನನ್ನು ಪ್ರೀತಿಸ್ತೀಯ ಅಂತ ಕೇಳಲು ಅವನು ಆತನಿಗೆ, ಹೌದು ಕರ್ತನೆ, ನಾನು ನಿನ್ನನ್ನು ಪ್ರೀತಿಸ್ತೇನೆ ಎಂಬುದನ್ನು ನೀನೇ ಬಲ್ಲೆನು. ಅದಕ್ಕೆ ಆತನು ಅವನಿಗೆ ನನ್ನ ಕುರಿಗಳನ್ನು ಮೇಯಿಸು ಎಂದು ಹೇಳಿದನು. ಆತನು 3ನೇ ಸಾರಿ ಅವನಿಗೆ, ಯೋನನ ಮಗನಾದ ಸೀಮೋನನೇ, ನೀನು ನನ್ನನ್ನು ಪ್ರೀತಿಸ್ತೀಯ ಎಂದು ಕೇಳಿದನು. ಆತನು 3ನೇ ಸಾರಿ ನೀನು ನನ್ನನ್ನು ಪ್ರೀತಿಸೆಂದು ತನ್ನನ್ನು ಕೇಳೋದಕ್ಕೆ ಪೇತ್ರನು ದುಃಖಪಟ್ಟು, ಕರ್ತನೇ, ನಿನಗೆ ಎಲ್ಲವುಗಳೂ ತಿಳಿದಿವೆ, ನಾನು ನಿನ್ನನ್ನು ಪ್ರೀತಿಸ್ತೇನೆಂದು ನೀನೇ ಬಲ್ಲೆ ಅಂದನು. ಆಗ ಯೇಸುವನಿಗೆ, ನನ್ನ ಕುರಿಗಳನ್ನು ಮೇಯಿಸು ಅಂದನು. ಸೊ ಇಲ್ಲಿ ನೋಡ್ತೇವೆ, ಕೊನೆಗೆ ಬರುವಾಗ ಕರ್ತನು ಪೇತ್ರನನ್ನು ಪ್ರೀತಿಸಿದನು. ಆತನ ಮೀನನ್ನು ಹಿಡ್ಕೊಂಡು ತಿರುಗಿ ವಾಪಸ್ ಹೋಗಿದ. ಆತನು ಬಂದು, ಏನು ಪೇತ್ರನೇ, ಆಯ್ತಾ, ಎಷ್ಟೇ ದಿವಸಕ್ಕೆ ಬಿಟ್ಟು ಹೋದೆ, ನನ್ನನ್ನು ತ್ಯಜಿಸಿದೆ. ಅದಕ್ಕಿಂತ ಮುಂಚೆಯೂ ಕೂಡ ಆತನು ಕೋಳಿ ಕಿಲ್ಲೋದಕ್ಕಿಂತ ಮುಂಚೆ 3 ಸಾರಿ ಆತನನ್ನು ಅಲ್ಲಗಳಿದನು. ಆದರೆ ಯೋಹಾನ ಸುವಾರ್ತೆ 13ನೇ ಅಧ್ಯಾಯ ನೋಡಿದ ಪ್ರಕಾರ ತಾನು ಪ್ರೀತಿಸಿದವರನ್ನು ಅಂತ್ಯದವರೆಗೂ ಅವರನ್ನು ಪ್ರೀತಿಸಿದನು. ಅವರಲ್ಲಿ ಬಲಹೀನತೆ ಇತ್ತು, ಅವರು ಏನಂತಾರೆ ಭಯಪಟ್ಟರು, ಏನಂತಾರೆ ಚೆದರಿ ಹೋದ್ರು, ಮತ್ತೆ ಮೊದಲಿನ ತಮ್ಮ ವೃತ್ತಿಯನ್ನೇ ಅವರು ಮತ್ತೆ ಹಿಂಬಾಲಿಸಿ ಹುಡುಕಿಕೊಂಡು ಹೋದ್ರು. ಆದರೂ ಕರ್ತನು ಅವ್ರನ್ನ ಬಿಡಲಿಲ್ಲ. ಇವತ್ತು ನಾವು ಕರ್ತನ ಏನಂತಾರೆ ನಂಬಿಕೆಯಲ್ಲಿ ನಾವು ಬಂದಾಗ ದೇವರು ನಮ್ಮನ್ನು ಅಂತ್ಯದವರೆಗೂ ಪ್ರೀತಿಸುವ ಆತನಾಗಿದ್ದಾನೆ. ಎಲ್ಲಿ ಕೂಡ ನಮ್ಗಾಗುವಂಥ ಯಾವುದೋ ಕೆಲವು ಘಟನೆಗಳಾದ ತಕ್ಷಣ ದೇವರು ಪ್ರೀತಿ ಮಾಡ್ಲಿಕ್ಕಿಲ್ಲ, ಅದಕ್ಕೆ ಹಿಂಗಾಗಿದೆ ಅಲ್ಲ, ಅಥವಾ ದೇವರು ಪ್ರೀತಿ ಮಾಡೋದ್ರಲ್ಲೇ ಎಷ್ಟೊಂದು ಒಳ್ಳೇದಾಗ್ತದೆ, ಅದು ಕೂಡ ಅಲ್ಲ. ಅದಕ್ಕೋಸ್ಕರ ಎಷ್ಟು ವಾಕ್ಯಗಳನ್ನು ನೋಡಿದೆ. ದೇವರು ತನ್ನ ಪ್ರೀತಿಯನ್ನು ಅಷ್ಟಕ್ಕೆ ಬಿಡಲು ಮತ್ತೆ ನೋಡ್ತೇವೆ, ಆತನು ವಾಗ್ದಾನ ಮಾಡಿದಂತೆ ಅವರಿಗೆ ಪವಿತ್ರಾತ್ಮನನ್ನು ಕೂಡ ದಯಪಾಲಿಸ್ತೇನೆ. ನಾನು ತಂದೆ ಬಳಿಗೆ ಹೋಗ್ತೇನೆ ಮತ್ತು ನಾನು ನಿಮಗೆ ಪವಿತ್ರಾತ್ಮನನ್ನು ನಾನು ನಿಮ್ಗೆ ದಯಪಾಲಿಸ್ತೇನೆ ವಾಗ್ದಾನ ಮಾಡಿದನು. ಯಾರಿಗೆ ಕೊಟ್ಟನು? ಬಲಹೀನರಾಗಿರುವಂಥವ್ರಿಗೆ ಕೊಟ್ಟನು. ಮತಾತ್ಮ ಹೇಳ್ತಾನೆ, ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ನೀವು ದೇವರ ಸೇವೆಯನ್ನು ಸುವಾರ್ತೆಯನ್ನು ಸಾರ್ತೀರ. ನಿಮ್ಮಲ್ಲಿ ಬಲ ಇಲ್ಲ, ನಿಮ್ಮಲ್ಲಿ ಬಲವಿಲ್ಲ, ಅದಕ್ಕೆ ನಾನು ಪವಿತ್ರಾತ್ಮನ ದಯಪಾಲ. ಇವತ್ತು ನಮಗೆ ದೇವರು ತನ್ನ ಆತ್ಮನನ್ನೇ ದಯಪಾಲಿಸ್ತಾನೆ. ಇವತ್ತು ನಾವು ನೋಡುವಾಗ ಏನಂತಾರೆ, ಇಸ್ರೇಲರ ಬಗ್ಗೆ ನಾವು ಕೆಲವು ಅಂದರೆ ಹಿಂದೆ ನೋಡ್ಕೊಂಡ್ ಬಂದೆವು. ಎಜ್ಕೇಲ 16ನೇ ಅಧ್ಯಾಯ ನೋಡಿ ನಿನ್ನ ಧ್ಯಾನ ಮುಗಿಸೋಣ. ಎಜ್ಕೇಲ 16ನೇ ಅಧ್ಯಾಯ. ಎಜ್ಕೇಲ 16ನೇ ಅಧ್ಯಾಯ ಬಹಳ ಒಂದು ರೀತಿ ನಾವು ದುಃಖದಲ್ಲಿರುವಾಗ ದೇವರ ಪ್ರೀತಿಯನ್ನು ಅರಿತುಕೊಳ್ಳೋದ್ರ ಬಗ್ಗೆ, ಅಥವಾ ನಮ್ಮೊಂದಿಗೆ ಇನ್ನೊಬ್ಬರು ಅಷ್ಟೇ ಅಲ್ಲ, ನನ್ನ ಸೃಷ್ಟಿಕರ್ತನೇ ನನ್ನೊಂದಿಗೆ ಕೂತು ದುಃಖ ಪಡ್ತಾ ಇದ್ದಾನೆ, ಅಳ್ತಾ ಇದ್ದಾನೆ ಅನ್ನುವಂಥ ಸಂಗತಿ ಈ ಭಾಗ ನನಗೆ ಮಾಡಿಕೊಡುತ್ತೆ. ಎಹೆಜ್ಕೇಲ 16ನೇ ನೋಡ್ತೇವೆ. ಮತ್ತೆ ಕರ್ತನ ವಾಕ್ಯವು ನನ್ನ ಕಡೆಗೆ ಬಂದು ಹೇಳಿದೆ ಅಂದರೆ, ಮನುಷ್ಯ ಪುತ್ರನೇ, ಯೆರೂಸಲೇಮಿಗೆ ಅದರ ಅಸಹ್ಯವಾದಗಳನ್ನು ತಿಳಿದುಕೊಳ್ಳುವ ಹಾಗೆ ಮಾಡು ಮತ್ತು ಹೇಳು, ದೇವರಾದ ಕರ್ತನ ಯೆರೂಸಲೇಮರಿಗೆ ಹೀಗೆ ಹೇಳುತ್ತಾನೆ, ನಿನ್ನ ಹುಟ್ಟುವಿಕೆಯು, ನಿನ್ನ ಹುಟ್ಟಿದ ಸ್ಥಳವು ಕಾನಾನ್ ದೇಶದಿಂದಾದೆ. ನಿನ್ನ ತಂದೆ ಅಮೋರಿಯನು, ನಿನ್ನ ತಾಯಿ ಹಿತ್ತಿಯಳು, ಮತ್ತು ನಿನ್ನ ಹುಟ್ಟಿದ ಸ್ಥಳ ವಿಷಯವು, ನಿನ್ನ ಹುಟ್ಟಿದ ದಿನದಲ್ಲಿ ನಿನ್ನ ಹೊಕ್ಕಳು ಕತ್ತರಿಸಲ್ಪಡಲಿಲ್ಲ, ಶುದ್ಧವಾಗುವ ಹಾಗೆ ನೀರಿನಿಂದ ತೊಳೆಯಲ್ಪಡಲಿಲ್ಲ, ನಿನಗೆ ಉಪ್ಪು ಹಾಕಲಿಲ್ಲ, ನಿನ್ನನ್ನು ಬಟ್ಟೆಯನ್ನು ಸುತ್ತಲಿಲ್ಲ, ನಿನ್ನನ್ನು ಕರುಣಿಸಿ ಕಟಾಕ್ಷಿಸಿ ಯಾರೂ ನಿನಗೆ ಇಂಥ ಒಂದು ಸಹಾಯವನ್ನೂ ಮಾಡಲಿಲ್ಲ. ಆದರೆ ನೀನು ಹುಟ್ಟಿದ ದಿನದಲ್ಲಿ ಅಸಹ್ಯಪಟ್ಟು ನಿನ್ನನ್ನು ಹೊಲದಲ್ಲಿ ಬಿಸಾಕಿದರು. ಮತ್ತು ನಾನು ನಿನ್ನ ಬಳಿಯಲ್ಲಿ ಹಾದು ಹೋಗುವಾಗ ನೀನು ನಿನ್ನ ಸ್ವಂತ ರಕ್ತದಲ್ಲಿ ಬಿದ್ದು ಹೊರಳಾಡ್ತಿದ್ದ ನಿನ್ನನ್ನು ನಾನು ನಿನ್ನ ರಕ್ತದಲ್ಲಿ ನೋಡಿದಾಗ
ಬದುಕು ಎಂದೆನು. ಹೌದು, ನೀನು ನಿನ್ನ ರಕ್ತದಲ್ಲಿ ಬಿದ್ದಿರುವಾಗ ನಾನು ಬದುಕು ಅಂದೆನು. ಭೂಮಿಯಲ್ಲಿ ಮೊಳಕೆ ಎಂಬಂತೆ ನಾನು ನಿನ್ನನ್ನು ಬೆಳೆಸಲು ಹೆಚ್ಚಿಸಲು ನೀನು ಬಲಿತು ಪ್ರಾಯವು ತುಂಬಿ ಅತಿ ಸೌಂದರ್ಯವಂತಿಯಾದೆ. ಮುಂದಿನ ವಚನಗಳು ನೋಡ್ತೇವೆ. ಇಲ್ಲ ನೋಡುವಾಗ ಇಷ್ಟರ ಬಗ್ಗೆ ನೀನು ಎಂಥ ಸ್ಥಿತಿಯಲ್ಲಿದೆ, ಆದರೆ ನಾನು ನಿನ್ನನ್ನು ಪ್ರೀತಿಸಿ ಇನ್ನು ಇಂಥ ಅಂದರೆ ನೋಡುವಾಗ ನಾವು ಕೂಡ ಅಥವಾ ಇಸ್ರಾಯೇಲರಿಗೂ ಅನೇಕ ಕಡೆ ಬೇರೆ ಬೇರೆ ಒದ್ದದಲ್ಲಿ ಹೇಳಿದೆ, ದೇವರು ಇಸ್ರಾಯೇಲಿಗೆ ಯಾಕೆ ಆರಿಸ್ಕೊಂಡ ಅಂತ ತಕ್ಷಣ ಇಸ್ರಾಯೇಲರು ಬಹಳ ಒಳ್ಳೆಯವರಾಗಿದ್ರು ಅದಕ್ಕೆ ಅಲ್ಲ. ಅಥವಾ ನಾವು ಇವತ್ತು ನೋಡುವಾಗ ದೇವರು ನಮ್ಮ ಹತ್ರ ಒಳ್ಳೆ ಬಹಳ ಟ್ಯಾಲೆಂಟ್ ಇರೋದನ್ನ ದೇವ್ರು ಆರಿಸ್ಕೊಂಡ, ನಾವು ಒಳ್ಳೆಯವರಾಗಿ ನಡ್ಕೋತೇವೆ ಅಂತ ದೇವ್ರು ಆರಿಸ್ಕೊಂಡ, ನಮ್ಮ ಹತ್ರ ವಿಧೇಯತೆ ಇದೆ ಅಂತ ದೇವ್ರು ಆರಿಸ್ಕೊಂಡ, ಏನೆಲ್ಲ ಹೇಳ್ತೇವೆ. ಆದರೆ ನೋಡ್ತೇವೆ ದೇವರು ತನ್ನ ಪ್ರೀತಿ ನಿಮಿತ್ತ, ತನ್ನ ಕರುಣೆ ನಿಮಿತ್ತವೇ ತಾನು ಯಾರನ್ನು ಆರಿಸ್ಕೊಂಡನೋ ಅವರನ್ನು ಅಂತ್ಯದವರೆಗೂ ಕಾಪಾಡ್ತಾನೆ, ಅಂತ್ಯದವರೆಗೂ ಪ್ರೀತಿಸ್ತಾನೆ. ಮತ್ತು ಆ ಪ್ರೀತಿಗೆ ಆ ಒಂದು ಆರಿಸ್ಕೊಳ್ಳೋಕೆ ಆತನ ಪ್ರೀತಿ ಹೊರತು ನಮ್ಮಲ್ಲಿ ಯಾವುದೇ ಯೋಗ್ಯತೆ ಇಲ್ಲ. ಅದಕ್ಕೆ ಅಲ್ಲಿ ಅನೇಕ ವಚನಗಳನ್ನು ಹೇಳ್ಕೊಂಡ್ಬರ್ತಾನೆ. 17ನೇ ಅಧ್ಯಾಯ ನೋಡ್ತೇವೆ, 18ನೇ ವಚನ, ಅದೇ 16ನೇ ಅಧ್ಯಾಯ 18ನೇ ವಚನ. ನೀನು ಕಸೂತಿಯ ಬಟ್ಟೆಗಳನ್ನು ತೆಗೆದು ಅವುಗಳಿಗೆ ಹೊದಿಸಿ ನನ್ನ ಎಣ್ಣೆಯನ್ನು ನನ್ನ ಧೂಪವನ್ನು ಅವುಗಳ ಮುಂದೆ ಅರ್ಪಿಸಿದೆ. ನಾನು ನಿನಗೆ ಕೊಟ್ಟ ನನ್ನ ಆಹಾರವನ್ನು, ನಾನು ನಿನಗೆ ತಿನ್ನಲು ಕೊಟ್ಟ ನಯವಾದ ಹಿಟ್ಟನ್ನು, ಎಣ್ಣೆ ಮತ್ತು ಜೇನುಗಳನ್ನು ನೀನು ಅವುಗಳ ಮುಂದೆ ಸುವಾಸನೆಗಾಗಿ ಅರ್ಪಿಸಿದ ದೇವರಾದ ಕರ್ತನೆ ಹೇಳ್ತಾನೆ. ಇಲ್ಲಿ ಹೇಳುವಾಗ ಏನಂದ್ರೆ, ನಾನು ನಿನಗೆ ಕೊಟ್ಟೆ, ಆದರೆ ಅವುಗಳನ್ನು ನೀವು ಅನ್ಯ ವಿಗ್ರಹಗಳಿಗೆ ನೀವು ಅರ್ಪಿಸಿದ್ರಿ. ಹೇಗೆ ಆತನು ಅವರನ್ನು ಏನಂತಾರೆ ಹೇಳ್ತಿದ್ದಾನೆ. ಇದೆಲ್ಲ ಆದಮೇಲೆ ನೋಡ್ತೇವೆ ಏನಂದರೆ 16ನೇ ಅಧ್ಯಾಯದ 60ನೇ ವಚನಕ್ಕೆ ಬರೋಣ. 60ನೇ ವಚನಕ್ಕೆ, ಆದಾಗ್ಯೂ ನಿನ್ನ ಯೌವನ ದಿನಗಳಲ್ಲಿ ನಾನು ನಿನ್ನ ಸಂಗಡ ಮಾಡಿದ ನನ್ನ ಒಡಂಬಡಿಕೆಯನ್ನು ಜ್ಞಾಪಕ ಮಾಡಿಕೊಂಡು ನಿನಗಾಗಿ ನಿತ್ಯವಾದ ಒಡಂಬಡಿಕೆಯನ್ನು ಸ್ಥಾಪಿಸಬೇಕು. ಇಲ್ಲಿ ಇಷ್ಟೆಲ್ಲ ಈ ಇಡೀ ಅಧ್ಯಾಯವೇ ಇಸ್ರೇಲ್ ಬಗ್ಗೆ ದೇವರು ದುಃಖ ಪಡ್ತಿರೋದು. ಅವರ ಬಗ್ಗೆ ದೇವರು ಅಳ್ತಾ ಇದ್ದಾರೆ, ಅಥವಾ ಹೆಜ್ಕೇಲ್ ಮೂಲಕ ತನ್ನ ದುಃಖವನ್ನು ತೋರಿಸ್ತಾ ಇದ್ದಾನೆ. ಏನಂದ್ರೆ ಇಲ್ಲಿ ಹೇಳುವಾಗ ಒಂದು ರೀತಿ 57ನೇ ವಚನ ನೋಡ್ಕೊಂಬರೋಣ. ಹೆಜ್ಕೇಲ 16ನೇ ಅಧ್ಯಾಯ 57ನೇ ವಚನದಿಂದ, ಸಿರಿಯದ ಕುಮಾರ್ತೆಯರಿಂದಲೂ ಮತ್ತು ಅದರ ಸುತ್ತಲಿರುವ ಎಲ್ಲವಳಿಗಿಂತಲೂ ಮತ್ತು ನಿನ್ನನ್ನು ಉದಾಸೀನ ಮಾಡಿದಂಥ ಎಲ್ಲ ಫಿಲಿಸ್ಟಿಯರ ಕುಮಾರ್ತೆಯಿಂದಲೂ ನಿನಗೆ ನಿಂದೆಯು ಬಂದ ಕಾಲದ ಹಾಗೆ ನಿನ್ನ ಕೆಟ್ಟತನ ಪ್ರಕಟವಾದ ಪೂರ್ವದಲ್ಲಿಯೇ ನಿನ್ನ ದುಷ್ಕರ್ಮಗಳನ್ನು, ನಿನ್ನ ಅಸಹ್ಯಗಳನ್ನು ಹೊತ್ತುಕೊಂಡಿರುವೆಂದು ಕರ್ತನು ಹೇಳುತ್ತಾನೆ. ಯಾಕಂದ್ರೆ ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ನೀನು ಮಾಡಿದ್ದಕ್ಕೆ ತಕ್ಕ ಹಾಗೆ ನಿನಗೆ ಮಾಡುತ್ತೇನೆ, ನೀನು ಒಡಂಬಡಿಕೆಯನ್ನು ಮೀರಿ ನನ್ನ ಆಣೆಯನ್ನು ತಿರಸ್ಕರಿಸಿರುವೆ. ದೇವರ ನೀತಿ ನ್ಯಾಯದಲ್ಲಿ ಆತನು ಹಾಗೇನೆ ಮಾಡ್ತಾನೆ. ನಾವು ಕೂಡ ಇವತ್ತು ಅದೇ ಸ್ಥಿತಿಯಲ್ಲಿದ್ದೇವೆ. ಆದರೆ 60ನೇ ಬರುವಾಗ ಆತನೇ ಹೇಳ್ತಾನೆ, ಆದಾಗ್ಯೂ ನಿನ್ನ ಯೌವನ ದಿನಗಳಲ್ಲಿ ನಾನು ನಿನ್ನ ಸಂಗಡ ಮಾಡಿದ್ದ ನನ್ನ ಒಡಂಬಡಿಕೆಯನ್ನು ಜ್ಞಾಪ ಮಾಡಿಕೊಂಡು ನಿನಗಾಗಿ ನಿತ್ಯ ಒಡಂಬಡಿಕೆಯನ್ನು ಸ್ಥಾಪಿಸುವುದು. ಆಗ ನೀನು ನಿನ್ನ ಮಾರ್ಗಗಳನ್ನು ಜ್ಞಾಪಕ ಮಾಡಿಕೊಂಡು ನಿನ್ನ ಸೋದರ, ನಿನ್ನ ಅಕ್ಕ ತಂಗಿಯರನ್ನು ಸೇರಿಸಿಕೊಳ್ಳುವಾಗ ನಾಚಿಕೊಳ್ಳದೆ ಅವರನ್ನು ನಿನ್ನ ಕುಮಾರ್ತೆಯನ್ನಾಗಿ ಕೊಡನು. ಆದರೆ ಇದು ನಿನ್ನ ಒಡಂಬಡಿಕೆಯನ್ನಲ್ಲ, ಮತ್ತು ನಾನು ಈ ಒಡಂಬಡಿಕೆಯನ್ನು ನಿಮ್ಮೊಂದಿಗೆ ಸ್ಥಾಪಿಸುನು. ಆಗ ನಾನೇ ಕರ್ತನು ನಿಮಗೆ ಗೊತ್ತಾಗುವುದು. ನಾನು ನಿನ್ನ ದುಷ್ಕೃತ್ಯಗಳನ್ನೆಲ್ಲ ಕ್ಷಮಿಸಿಬಿಟ್ಟ ಮೇಲೆ ನೀನು ಅವುಗಳನ್ನು ಜ್ಞಾಪಕ ತಂದುಕೊಂಡು ನಿನ್ನ ಅವಮಾನ ನಿಮಿತ್ತ ಇನ್ನೂ ನೀನು ಬಾಯಿ ತೆರಲೇಬಾರದು ನಿನ್ನ ದೇವರಾದ ಕರ್ತನು ಹೇಳ್ತಾನೆ. ನೋಡುವಾಗ ನಾನು ನಿನ್ನೊಂದಿಗೆ ಮಾಡಿಕೊಂಡಿರುವಂಥ ಒಡಂಬಡಿಕೆ ನಿಮಿತ್ತ ದೇವರು ಅವರನ್ನು ಪ್ರೀತಿಸಿದನು. ಅವರೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿರೋದ್ರಿಂದ. ಯೋಹಾನ ರೋಮಪುರದವರು 9ನೇ ಅಧ್ಯಾಯದಲ್ಲಿ ಕೆಲವು ವಚನಗಳು ಹೋಗಿ ಮುಗಿಸೋಣ. ರೋಮಪುರದವರಿಗೆ 9ನೇ ಅಧ್ಯಾಯ, ರೋಮಪುರದವರಿಗೆ 9ನೇ ಅಧ್ಯಾಯ, ರೋಮಪುರದವರಿಗೆ 9ನೇ ಅಧ್ಯಾಯ. ಇಲ್ಲಿ ಬರುವಾಗ ಇಲ್ಲಿ ಅನೇಕ ವಿಷಯಗಳುಂಟು, ಅಷ್ಟೆಲ್ಲ ನಾವು ನೋಡಲ್ಲ. 14:9 ಜನ. ಹಾಗಾದರೆ ನಾವು ಏನು ಹೇಳೋಣ? ದೇವರಲ್ಲಿ ಅನೀತಿ ಉಂಟೋ? ಹಾಗೆ ಎಂದೆಂದಿಗೂ ಇಲ್ಲ. ಯಾಕಂದ್ರೆ ಆತನ ಮೋಶೆಗೆ ಮಗ ಕೀಬೇಕ. ದೇವರು ಇಲ್ಲಿ ಹೇಳುವಾಗ ಇಸ್ರೇಲರನ್ನು ಯಾಕೆ ಆರಿಸ್ಕೊಂಡು ಈ ಅಧ್ಯಾಯದಲ್ಲಿ ಹೇಳೋದು?
ಯಾಕೆ ಆತನು ಏನಂತಾರೆ ಯಾಕೋಬನನ್ನು ಆರಿಸ್ಕೊಂಡನು ಮತ್ತು ಇನ್ನೊಬ್ಬನನ್ನು ಆತನು ತ್ಯಜಿಸಿ ಬಿಟ್ಟನು. ಅದಕ್ಕೆ ಇಲ್ಲ ನೋಡ್ತೇವೆ 12ನೇ ವರ್ಷದಲ್ಲಿ 12ನೇ ವರ್ಷದಲ್ಲಿ ಹಿರಿಯನ ಕಿರಿಯವನಿಗೆ ಸೇವೆ ಮಾಡುವನೆಂದು ಆಕೆ ಹೇಳಲ್ಪಟ್ಟது. ಅದಕ್ಕನುಸಾರ ನಾನು ಯಾಕೋಬನ ಪ್ರೀತಿಸಿನೋ ಆದರೆ ಏಸಾವನನ್ನು ಹಾಗೆ ಮಾಡಿದೆಂದು ಬರೆಯಲ್ಪಟ್ಟಿದೆ. ಅಂದ್ರೆ ಇವುಗಳು ಹೇಳ್ತಾನೆ ಮುಂದೆ ಬರುವಾಗ, ಇವೆಲ್ಲ ಮಾಡುವಾಗ ಹಾಗಿದ್ರೆ ಇದು ಮಾಡೋದ್ರಿಂದ ದೇವರು ತಪ್ಪಿಗಸ್ತನೋ ಅಥವಾ ದೇವರು ಸರಿ ಅಲ್ವಾ ಅಥವಾ ದೇವರ ತೀರ್ಪು ಅಲ್ವಾ, ತಪ್ಪಾಗಿದೆನ ಹೇಳುವಾಗ ಅಲ್ಲಿ ಮುಂದೆ ಬರುವಾಗ 20ನೇ ವಚನಕ್ಕೆ ಬರ್ತೇವೆ. 9ನೇ ಅಧ್ಯಾಯ 20ನೇ ವಚನ. ಹಾಗಾದರೆ ಓ ಮನುಷ್ಯನೇ, ದೇವರಿಗೆ ಎದುರು ಮಾತನಾಡೋದಕ್ಕೆ ನೀನು ಯಾರು? ರೂಪಿಸಲ್ಪಟ್ಟದ್ದು ರೂಪಿಸಿದವನಿಗೆ ನನ್ನನ್ನು ಹೀಗೇಕೆ ಮಾಡಿ ಎಂದು ಕೇಳೋದುಂಟೆ? ಒಂದು ಪಾತ್ರೆಯನ್ನು ಗೌರವಕ್ಕೂ ಇನ್ನೊಂದು ಅಗೌರವಕ್ಕೂ ಒಂದೇ ಮುದ್ದೆಯಿಂದ ಮಾಡೋದಕ್ಕೆ ಕುಂಬಾರನಿಗೆ ಮಣ್ಣೆ ಮೇಲೆ ಅಧಿಕಾರವಿಲ್ಲವೋ? ಹೀಗಿರಲು ದೇವರು ತನ್ನ ಕೋಪವನ್ನು ತೋರಿಸುವುದಕ್ಕೂ ತನ್ನ ಬಲವನ್ನು ಪ್ರಸಿದ್ಧಪಡಿಸುವುದಕ್ಕೂ ಮನಸ್ಸುಳ್ಳವನಾಗಿ ನಾಶನಕ್ಕೆ ಯೋಗ್ಯವಾಗಿರುವ ಕೋಪದ ಪಾತ್ರೆಗಳಿಗಾಗಿ ಬಹು ದೀರ್ಘಶಾಂತಿಯಿಂದ ತಾಳಿಕೊಂಡು ಮುಂಚಿತವಾಗಿ ತಾನು ಮಹಿಮೆಗೋಸ್ಕರ ಸಿದ್ಧ ಮಾಡಿದ ಕರುಣೆಯ ಪಾತ್ರೆಗಳಿಗೆ ತನ್ನ ಮಹಿಮಾತಿಶಯವನ್ನು ತಿಳಿಪಡಿಸುವನಾಗಿ ಯಹೂದ್ಯರೊಳಗಿಂದ ನಮ್ಮನ್ನು ಮಾತ್ರವಲ್ಲದೆ ಅನ್ಯ ಜನಾಂಗದೊಳಗಿಂದಲೂ ಆತನು ಕರೆದಿದ್ದರೆ ಏನು ಅಂದ್ರೆ ಇಲ್ಲಿ ಪ್ರಶ್ನೆ ಹೇಳ್ಕೊಂಡು ಬರ್ತಾನೆ. ಯಾಕೆ ಏಸಾವನ್ನ ಬಿಟ್ಟು ಯಾಕೆ ಯಾಕೋಬನ್ನ ಆರಿಸ್ಕೊಂಡ? ಇವೆಲ್ಲ ನೋಡುವಾಗ ಅನೇಕರು ಹೇಳ್ತಾರೆ, ಇಲ್ಲ ದೇವ್ರಿಗೆ ಮೊದಲೇ ಗೊತ್ತಿತ್ತು ಏಸಾವ ತಪ್ಪು ಮಾಡ್ತಾನೆ, ಯಾಕೋಬ ಸರಿ ಮಾಡ್ತಾನೆ ಅಂತ ಹೇಳಿ ಗೊತ್ತಿತ್ತು, ಒಳ್ಳೆಯವನಂತೆ, ಅದಕ್ಕೆ ದೇವರು ಆರಿಸ್ಕೊಂಡ. ಎಲ್ಲ ಖಂಡಿತವಾಗ್ಲಿಲ್ಲ. ಯಾರೋ ಒಬ್ಬರು ಒಳ್ಳೆಯವರಾಗ್ತಾರೆ ತಿಳ್ಕೊಂಡು ಆರಿಸ್ಕೊಳ್ಳೋದು ದೇವರ ಆರಿಸುವಿಕೆಯಲ್ಲಿ ಏನು ಮಹತ್ವ ಇಲ್ಲ. ದೇವರ ಆರಿಸಿಕೊಳ್ಳುವಿಕೆ ಮುಖ್ಯವಾಗುತ್ತೆ. ಮತ್ತೆ ಅಲ್ಲಿ ನೋಡ್ತೇವೆ, ಅಲ್ಲಿ ದೇವರ ಸಾರ್ವಭೌಮ ಅಧಿಕಾರ. ದೇವರು ಏನಂತಾರೆ, ತನ್ನ ಸಾರ್ವಭೌಮ ಅಧಿಕಾರದಲ್ಲಿ ಯಾರನ್ನಾದ ಆರಿಸ್ಕೊಳ್ಬೋದು, ಯಾರನ್ನ ತಿರಸ್ಕರಿಸ್ಬೋದು. ಅದನ್ನೇ ಇಲ್ಲಿ ಹೇಳ್ಕೊಂಡ್ ಬರ್ತಾನೆ. ಹಾಗೆ ಮಾಡುವಾಗ ಯೋಧರಲ್ಲಿಯೂ ಅನ್ಯರಲ್ಲೂ ಆರಿಸ್ಕೊಳ್ಬೇಕಾದ್ರೆ ಅದನ್ನು ದೇವರಿಗೆ ಪ್ರಶ್ನೆ ಮಾಡೋರು ನೀವು ಯಾರು? ನಾವ್ಯಾರು ಮಾಡೋದು ಸಾಧ್ಯ ಇಲ್ಲ. ಹಾಗಿರುವಾಗ ನಾವು ಇಷ್ಟೇ ನಂಬಿ ನಾವು ಜೀವಿಸ್ಬೇಕಾಗಿದೆ. ನಮ್ಮನ್ನು ದೇವರು ಪ್ರೀತಿ ಮಾಡಿದ್ದಾನೆ, ನಮ್ಮ ಯಾವುದೇ ಒಳ್ಳೆ ಕಾರ್ಯವಿದ್ದಲ್ಲ. ಮತ್ತು ಇವತ್ತು ನಾವು ಹೇಗೆ ಜೀವಿಸ್ತೇವೆ ಅದರ ಮೇಲೆ ಆಧಾರಗೊಂಡು ಆತ ನಮ್ಮನ್ನು ಪ್ರೀತಿಸಲಿಲ್ಲ. ಇನ್ನು ನಾವು ಬಲಹೀನರೇ, ಇನ್ನು ನಾವು ಏನಂತಾರೆ ಬಿದ್ದೋಗರೇ ಆಗಿದೆ. ಆದರೆ ಆತನ ಪ್ರೀತಿ ನಿಮಿತ್ತ ನಾವು ಪ್ರೀತಿಸ್ತೇವೆ. 1 ಯೋಹಾನ 4:19, 1 ಯೋಹಾನ 4:19, 1 ಯೋಹಾನ 4:19. ಆತನು ಮೊದಲು ನಮ್ಮನ್ನು ಪ್ರೀತಿಸಿದರಲ್ಲೇ ನಾವು ಆತನನ್ನು ಪ್ರೀತಿಸ್ತೇವೆ. 1 ಯೋಹಾನ 4:19. ಅದಕ್ಕೋಸ್ಕರ ನಾವು ಕೊನೆಯ ನೋಡಿದ ಪ್ರಕಾರ ಇವತ್ತು ನಾವು ದೇವರ ಪ್ರೀತಿಯನ್ನು ಅರಿತಾಗ, ಆತನ ಪ್ರೀತಿ ಏನಾಗಿದೆ ನಾವು ಅರಿತಾಗ, ಆತನ ನಮ್ಮನ್ನು ಮೊದಲು ಪ್ರೀತಿಸಿದ್ರಿಂದ ಆತನ ಪ್ರೀತಿಸುವರಾಗಿದ್ದೇವೆ. ಆತನ ಪ್ರೀತಿ ನಮ್ಮನ್ನು ಪಾಪ ಮಾಡಲು ಲೈಸೆನ್ಸ್ ಕೊಡುವಂಥದ್ದಲ್ಲ. ಆತನ ಪ್ರೀತಿ ನಾವು ಪಾಪದಲ್ಲೇ ಮುಂದುವರಿಯುವಂತೆ ಮಾಡುವಂಥ ಆತನ ಪ್ರೀತಿ ಅಲ್ಲ. ಆತನ ಪ್ರೀತಿ ಎಚ್ಚರಿಸುವಂಥದ್ದಾಗಿದೆ. ಆದರೆ ಆ ಪ್ರೀತಿ ನಮ್ಮ ಬಲಹೀನತೆ ನಮ್ಮನ್ನು ಕಾಪಾಡಿ ತಾನಿಟ್ಟಿರುವಂಥ ಉದ್ದೇಶ ನೆರವೇರಿಸುವಂಥದ್ದಾಗಿದೆ. ಅದಕ್ಕೆ ನಾವು ದೇವರ ಕೋಪ, ದೇವರ ಶಿಕ್ಷೆ ಅಥವಾ ಇವುಗಳ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆಯೋ ಅಥವಾ ದೇವರ ಪ್ರೀತಿ ನಡೆಯಿತು ಅದಕ್ಕೋಸ್ಕರ ದೇವರನ್ನು ನಾವು ಕೊಂಡಾಡುವಂಥದ್ದು, ಅದಕ್ಕೆ ಆತನಿಗೆ ನಾವು ವಿಧೇಯರಾಗಿ ಮೆಚ್ಚುಗೆ ವ್ಯಕ್ತಪಡಿಸಿ ಆತನ ಮಹಿಮೆಗಾಗಿ ಜೀವಿಸುವಂಥದ್ದು ಮುಖ್ಯ. ಅದನ್ನು ನಾವು ಯೋಚನೆ ಮಾಡೋದು.